ನಮಸ್ತೆ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತು ನಾವು ಲೈವ್ ಟ್ರೇಡಿಂಗ್ ವಿಡಿಯೋನ ಮಾಡಲಿಕ್ಕಿದ್ದೇವೆ. ಇವತ್ತು ನಾವು ಲೈವ್ ನಲ್ಲೇ ಯಾವ ರೀತಿ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿನ ಟ್ರೇಡ್ ಮಾಡಬಹುದು ಅನ್ನೋದನ್ನ ಗಮನಿಸೋಣ. ಆಲ್ರೆಡಿ ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಫ್ಲಾಟ್ ಓಪನಿಂಗ್ ಆದಾಗ ಯಾವ ರೀತಿ ಟ್ರೇಡ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಯಾರಿಗೆಲ್ಲ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಸಿಗ್ತಾ ಇಲ್ಲ, ನೀವು ನಮ್ಮ ಟ್ರೇಡಿಂಗ್ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡಬಹುದು. ಅದರಲ್ಲಿ ಪ್ರತಿದಿನ ನಿಮಗೆ ಪ್ರೀ ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋ ಲಿಂಕ್ ಅನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ಇವತ್ತು ನಮ್ದು ಪ್ಲಾನ್ ಯಾವ ರೀತಿ ಇರಬೇಕು ಅನ್ನೋದಾದ್ರೆ, ಪ್ರೈಸ್ ಈಗ ಒಂದು ಸ್ವಲ್ಪ ಪಾಸಿಟಿವ್ ಓಪನಿಂಗ್ ನಮಗೆ ಕೊಡ್ತಾ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಪ್ರೈಸ್ ಇಲ್ಲಿಂದ ರಿವರ್ಸಲ್ ಬರೋ ಸಾಧ್ಯತೆ ಇರುತ್ತೆ. ಓನ್ಲಿ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ 40,900 ಕೆಳಗಡೆ ಏನಾದರೂ ಕ್ಲೋಸ್ ಆದರೆ ಮಾತ್ರ ನಮಗೆ ಇನ್ನಷ್ಟು ಡೌನ್ ಸೈಡಲ್ಲಿ ಮೊಮೆಂಟಮ್ ಸಿಗೋ ಸಾಧ್ಯತೆ ಇರುತ್ತೆ. ಹಾಗೆ ನಿಫ್ಟಿಯಲ್ಲಿ ಏನು ಲೆವೆಲನ್ನು ನಾವು ಮಾರ್ಕ್ ಮಾಡಿದ್ವಿ ಅದೇ ಲೆವೆಲ್ ಹತ್ರ ನಮಗೆ ಓಪನಿಂಗ್ನ ಕೊಡ್ತಾ ಇದೆ. ಸೊ ಹಾಗಾಗಿ ನಿಫ್ಟಿ ಕೂಡ ಸ್ವಲ್ಪ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ಕೊಟ್ಟು ಇಲ್ಲಿಂದ ಫಾಲ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವುದೇ ರೀತಿ ನಾವು ಓಪನಿಂಗ್ ಟ್ರೇಡ್ಗಳನ್ನು ದೊಡ್ಡ ಕ್ವಾಂಟಿಟಿಯಲ್ಲಿ ಪ್ಲಾನ್ ಮಾಡೋದು ಬೇಡ. ಈವನ್ ದೋ ಅಲ್ಲಿ ಏನಾದರೂ ಕನ್ಫರ್ಮೇಷನ್ ಇದ್ರೂ ಕೂಡ ಸಣ್ಣ ಕ್ವಾಂಟಿಟಿಯಲ್ಲಿ ಟ್ರೇಡ್ನ ಮಾಡಬೇಕಾಗುತ್ತೆ ಓಪನಿಂಗಲ್ಲಿ. ಯಾಕೆಂದರೆ ಓಪನಿಂಗಲ್ಲಿ ಪ್ರೈಸ್ ಕೆಳಗಡೆ ಬಂದಾಗ ಇದು ಸಪೋರ್ಟ್ ಆಗ್ಬೋದು ಆ್ಯಂಡ್ ದೆನ್ ಇದು ಸಪೋರ್ಟ್ ಆಗುತ್ತೆ, ಇದೆಲ್ಲವೂ ಕೂಡ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಸೊ ಕನ್ಫರ್ಮೇಷನ್ ಬೇಸ್ಡ್ ಆಗಿ ನಾವು ಟ್ರೇಡ್ನ ಮಾಡಬೇಕಾಗುತ್ತೆ ಓಪನಿಂಗಲ್ಲಿ. ನಮಗೆ ತುಂಬಾ ಉತ್ತಮವಾದ ಟ್ರೇಡ್ ಯಾವಾಗ ಸಿಗುತ್ತೆ ಅಂದರೆ 40,900 ಕೆಳಗಡೆ. ಅದೇ ಬೇಸ್ಡ್ ಆಗಿ ನಾವು ರಿಸ್ಕ್ ರಿವಾರ್ಡ್ ರೇಷಿಯೋನ ಮ್ಯಾನೇಜ್ ಮಾಡಿಬಿಟ್ಟು ಟ್ರೇಡ್ನ ಮಾಡೋಣ. ಸೊ ಮಾರ್ಕೆಟ್ ಓಪನ್ ಆಗ್ತಾ ಇದೆ, 2 ಸೆಕೆಂಡ್ ಬಾಕಿ ಇದೆ, ವೆಯ್ಟ್ ಮಾಡೋಣ. ಮಾರ್ಕೆಟ್ ಈಗ ಓಪನ್ ಆಗಿದೆ. ಮಾರ್ಕೆಟ್ ಬುಲ್ಲಿಶ್ ಸೈಡಲ್ಲಿ ನಮಗೆ ಮೊಮೆಂಟಮ್ನ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಬಟ್ ಕಂಟಿನ್ಯೂಸ್ ರೆಸಿಸ್ಟೆನ್ಸಸ್ ಇರೋದ್ರಿಂದ ಯಾವುದೇ ರೀತಿ ನಾವು ಪ್ಲಾನ್ ಮಾಡೋದು ಬೇಡ. ನಿಫ್ಟಿಯಲ್ಲಿ ನಮಗೆ ಡೌನ್ ಸೈಡ್ನ ಇಂಡಿಕೇಟ್ ಮಾಡ್ತಾ ಇದೆ ಆಲ್ರೆಡಿ. ಬ್ಯಾಂಕ್ ನಿಫ್ಟಿ ಕೂಡ ನಮಗೆ ಡೌನ್ ಸೈಡಲ್ಲಿ ಬರಲಿಕ್ಕೆ ಶುರುವಾಗಿದೆ. ಸೊ ಒಂದು ಸಣ್ಣ ಕ್ವಾಂಟಿಟಿನ ನಾವು ಆ್ಯಡ್ ಮಾಡ್ಬೋದು. ಒಂದು 50 ಕ್ವಾಂಟಿಟೀಸಲ್ಲಿ ನಾವು ಟ್ರೇಡ್ನ ಪ್ಲಾನ್ ಮಾಡ್ಬೋದು. ಬಟ್ ಒಂದು ಕನ್ಫರ್ಮೇಷನ್ ಏನೂ ಸಿಗ್ತಾ ಇಲ್ಲ. ಸೊ ಬ್ಯಾಂಕ್ ನಿಫ್ಟಿ 1 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾವು ನೋಡೋದಾದ್ರೆ ತುಂಬಾ ಸ್ಟ್ರಾಂಗ್ ಆಗಿರೋ ಕ್ಲೋಸಿಂಗ್ ನಮಗೆ ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಬ್ಯಾಂಕ್ ನಿಫ್ಟಿ. ಸೊ ಪ್ರೈಸ್ ಆಕ್ಷನ್ ಯಾವುದೇ ರೀತಿ ಕನ್ಫರ್ಮೇಷನ್ ಇರದೇ ಇರೋದ್ರಿಂದ ನಾವು ಯಾವುದೇ ರೀತಿ ಇದರಲ್ಲಿ ಎಂಟ್ರಿ ಪಡೆಯೋದು ಉತ್ತಮವಾಗಿರಲ್ಲ, ರೈಟ್? ಸೊ ಬ್ಯಾಂಕ್ ನಿಫ್ಟಿ ಈಗ ಬೇರಿಶ್ನೆಸ್ನ ನಮಗೆ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಕೂಡ ಬೇರಿಶ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಡೌನ್ ಸೈಡಲ್ಲಿ ನಾನು ಎಂಟ್ರಿ ಪಡಿತಾ ಇಲ್ಲ, ಯಾವುದೇ ರೀತಿ ಎಂಟ್ರಿನ ಪ್ಲಾನ್ ಮಾಡಿಲ್ಲ. ರೀಸನ್ ಏನು ಅಂದರೆ ಕ್ಲೋಸಿಂಗ್ ಸಪೋರ್ಟ್ ಏನಿದೆ, ಪ್ರೀವಿಯಸ್ ಕ್ಲೋಸಿಂಗ್ ಸಪೋರ್ಟ್ ಏನಿದೆ ಅದು ಬ್ರೇಕ್ ಆಗಬೇಕಾಗತ್ತೆ. ಆಗ ಮಾತ್ರ ನಾವು ಒಂದು ಸಣ್ಣ ಕ್ವಾಂಟಿಟಿಯಲ್ಲಿ ಪೊಸಿಷನನ್ನು ಆ್ಯಡ್ ಮಾಡ್ಬೋದು. 41,400 ಪಿ ಏನಾದರೂ ನಾವು ಬೈ ಮಾಡಲಿಕ್ಕೆ ಟ್ರೈ ಮಾಡೋಣ. 400 ಸಮಥಿಂಗಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಐ ಗೆಸ್ ನಾವು ಆ್ಯಡ್ ಮಾಡ್ಬೋದು ಪೊಸಿಷನನ್ನು. ಬಟ್ 50 ಕ್ವಾಂಟಿಟೀಸ್ ಅಷ್ಟೇ ನಾನು ಆ್ಯಡ್ ಮಾಡ್ತಾ ಇದ್ದೇನೆ. ಸೊ ಕ್ಲೋಸಿಂಗಲ್ಲಿ ಸಪೋರ್ಟ್ ಪಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಬ್ಯಾಂಕ್ ನಿಫ್ಟಿ. ಸೊ ಅದರ ಕೆಳಗಡೆ ಬಂದರೆ 50 ಕ್ವಾಂಟಿಟೀಸ್ ಆ್ಯಡ್ ಮಾಡ್ತಾನೆ. ಯಾಕೆಂದರೆ ರಿಸ್ಕ್ ಏನಿದೆಯಲ್ಲ, 100 ಪಾಯಿಂಟ್ಸ್ವರೆಗೂ ನಮಗೆ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ನಾವು ಅಷ್ಟೊಂದು ದೊಡ್ಡ ಕ್ವಾಂಟಿಟಿನ ನಾವು ಆ್ಯಡ್ ಮಾಡಲಿಕ್ಕೆ ಆಗಲ್ಲ. ಸೊ ಮುನ್ನೆ ಒಂದು ರೆಸಿಸ್ಟೆನ್ಸ್ ಏನಿತ್ತು ಅದೇ ಲೆವೆಲಿಂದ ಪ್ರೈಸ್ ಒಂದು ಪಿನ್ ಬಾರ್ ಸಾರ್ಟ್ ಆಫ್ ಕ್ಯಾಂಡಲ್ನ ನಮಗೆ ಇಲ್ಲಿ ಮಾಡ್ತಾ ಇದೆ 1 ಮಿನಿಟಲ್ಲಿ. ಇದು 1 ಮಿನಿಟ್ನ ಟೈಮ್ ಫ್ರೇಮ್. ಇಲ್ಲಿ ನೀವು ಟೈಮ್ ಫ್ರೇಮ್ನ ಗಮನಿಸಬಹುದು. ಹಾಗೆ ಇದು 5 ಮಿನಿಟ್ಸ್ ಇದು ಟೈಮ್ ಫ್ರೇಮ್ ಆಗುತ್ತೆ. ನಿಫ್ಟಿ ಕೂಡ ಉತ್ತಮವಾಗಿ ಒಂದು ಬೇರಿಶ್ನೆಸ್ನ ನಮಗೆ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ನಮಗೆ ಪಾಸಿಟಿವ್ ಡೈರೆಕ್ಷನಲ್ಲಿ ಮೊಮೆಂಟಮ್ ಕೊಡ್ತಾ ಇದ್ರು ಕೂಡ ನಮಗೆ ಈ ರೇಂಜನ್ನು ಗಮನಿಸೋದಾದ್ರೆ ತುಂಬ ದೊಡ್ಡ ರೇಂಜ್. ಹಾಗಾಗಿ SL ಕೂಡ ಮ್ಯಾನೇಜ್ ಮಾಡಬೇಕಾಗತ್ತೆ. ಸೊ ಫೈನಲಿ ಬ್ಯಾಂಕ್ ನಿಫ್ಟಿ ಮೊಮೆಂಟಮ್ ಕೊಡ್ತಾ ಇದೆ. ಸೊ 440 ಸಮಥಿಂಗಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಸಣ್ಣ ಕ್ವಾಂಟಿಟಿ ಆ್ಯಡ್ ಮಾಡೋಣ, ಜಸ್ಟ್ 50 ಕ್ವಾಂಟಿಟೀಸ್ ಅಷ್ಟೇ ಆ್ಯಡ್ ಮಾಡೋಣ. ಜಾಸ್ತಿ ಏನು ಬೇಕಾಗಿಲ್ಲ, ಯಾಕೆಂದರೆ SL ತುಂಬ ದೊಡ್ಡದಿದೆ. ಸೊ 50 ಕ್ವಾಂಟಿಟೀಸ್ ಅಷ್ಟೇ ಆ್ಯಡ್ ಮಾಡಿದ್ದನ್ನು, ಈವನ್ ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ಏನಾದರೂ ರಿವರ್ಸಲ್ ಆದರೆ ಒಂದು 100 ಪಾಯಿಂಟ್ಸ್ SL ಇರುತ್ತೆ ಇದರಲ್ಲಿ. ಸೊ 100 ಪಾಯಿಂಟ್ಸ್ ಟಾರ್ಗೆಟ್, 1:1 ಟಾರ್ಗೆಟ್ ಇರುತ್ತೆ. ಸೊ ಪ್ರೈಸ್ ಡೌನ್ ಸೈಡಲ್ಲಿ ಬರಬೇಕಾಗುತ್ತೆ. ಹಾಗಾಗಿ ನಾನು 50 ಕ್ವಾಂಟಿಟೀಸ್ ಅಷ್ಟೇ ಆ್ಯಡ್ ಮಾಡಿದ್ದೇನೆ. ಮೊಮೆಂಟಮ್ ಟ್ರೇಡ್ಸ್ಗೋಸ್ಕರ ನಾನು ಸಣ್ಣ ಕ್ವಾಂಟಿಟಿನಷ್ಟೇ ಪ್ಲಾನ್ ಮಾಡಿದ್ದೇನೆ. ಸೊ ಹಾಗಾಗಿ ಜಸ್ಟ್ 50 ಕ್ವಾಂಟಿಟೀಸ್. ನೀವು ನೋಡ್ಬೋದು ಯಾವ ರೀತಿ ಪ್ರೈಸ್ ಫ್ಲಕ್ಚುಯೇಷನ್ ಆಗ್ತಾ ಇದೆ ಅಂತ. 426 ಡೈರೆಕ್ಟ್ಲಿ ನಮಗೆ ಪ್ರೈಸ್ 405, 415ವರೆಗೂ ನಮಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಸೊ ಓಪನಿಂಗಲ್ಲಿ ಇಷ್ಟು ರಿಸ್ಕ್ ಇರೋದ್ರಿಂದ ನಾವು ಸಣ್ಣ ಕ್ವಾಂಟಿಟಿನ ಆ್ಯಡ್ ಮಾಡಿದ್ದೇವೆ. ಸೊ ಯೂಶ್ವಲಿ ನಮ್ಮದು ಟ್ರೇಡ್ ಏನಿರುತ್ತೆ 250 ಕ್ವಾಂಟಿಟೀಸಲ್ಲಿ ನಾನು ಆ್ಯಡ್ ಮಾಡ್ತೇನೆ ಯೂಶ್ವಲ್ ಟ್ರೇಡ್ಗಳನ್ನು. ಯಾವಾಗೆಲ್ಲ ರಿಸ್ಕ್ ಇರುತ್ತೆ ಆಗ ಕ್ವಾಂಟಿಟಿನ ಮ್ಯಾನೇಜ್ ಮಾಡಿ ನಾವು ಟ್ರೇಡ್ನ ಮಾಡಿದರೆ ಆಯ್ತು. ಯಾಕೆಂದರೆ ಇದೆಲ್ಲ ಹೈ ಪ್ರೊಬಾಬಿಲಿಟಿ ಟ್ರೇಡ್ಸ್ ಅಲ್ಲ. ಇದರಲ್ಲಿ ನಾವು ರಿಸ್ಕನ್ನು ಮ್ಯಾನೇಜ್ ಮಾಡಿ ಟ್ರೇಡ್ನ ಮಾಡಬೇಕಾಗುತ್ತೆ. ಪ್ರೈಸ್ ಡೌನ್ ಸೈಡ್ ಬರೋ ಸಾಧ್ಯತೆ ನನಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ನಿಫ್ಟಿ ಉತ್ತಮವಾಗಿ ನಮಗೆ ರಿವರ್ಸಲ್ ಆಯಿತು. ಯಾಕೆಂದರೆ ರೆಸಿಸ್ಟೆನ್ಸ್ ಹತ್ರದಿಂದನೇ ನಿಫ್ಟಿ ನಮಗೆ ರಿವರ್ಸಲ್ನ ಕೊಡ್ತು. ಹಾಗಾಗಿ ನಿಫ್ಟಿಯಲ್ಲಿ ಉತ್ತಮವಾದ ಮೊಮೆಂಟಮ್ ನಮಗೆ ಸಿಗ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಪರವಾಗಿಲ್ಲ, ನಮಗೊಂದು 300-400 ಪ್ರಾಫಿಟ್ನ ನಮಗೆ ತೋರಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಬರಬೇಕಾಗುತ್ತೆ ಡೌನ್ ಸೈಡಲ್ಲಿ. ಯಾಕೆಂದರೆ ಕ್ಲೋಸಿಂಗ್ ಏನಿದೆಯಲ್ಲ ಅದು ಬ್ರೇಕ್ ಆಯಿತು ನಮಗೆ. ಸೊ ಕ್ಲೋಸಿಂಗ್ ಬ್ರೇಕ್ ಆಗಿರೋದ್ರಿಂದ ನಾವು ಇಲ್ಲಿ ಎಂಟ್ರಿನ ಪಡೆದಿದ್ದೇವೆ. ಸೊ ಬ್ಯಾಂಕ್ ನಿಫ್ಟಿ ಮತ್ತೆ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸ್ವಲ್ಪ ವಾಲಟಿಲಿಟಿನ ಬ್ಯಾಂಕ್ ನಿಫ್ಟಿ ಕ್ರಿಯೇಟ್ ಮಾಡ್ತಾ ಇದೆ ಕಂಪೇರ್ ಟು ನಿಫ್ಟಿ, ರೈಟ್? ನಿಫ್ಟಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಫಾಲನ್ನು ನಮಗೆ ಕೊಡ್ತು. ಪರವಾಗಿಲ್ಲ, ಯಾವುದೇ ರೀತಿ ತೊಂದರೆ ಇಲ್ಲ. ಬ್ಯಾಂಕ್ ನಿಫ್ಟಿ ಡೋಜಿ ಸಾರ್ಟ್ ಆಫ್ ಕ್ಯಾಂಡಲ್ನ ಮಾಡಲಿಕ್ಕೆ ಶುರು ಮಾಡ್ತಾ ಇದೆ. ಸೊ 1500, 1700 ಸಮಥಿಂಗ್ ನಮಗೆ ಮೈನಸ್ ತೋರಿಸ್ತಾ ಇದೆ. ಓಪನ್ನ ಮೇಲ್ಗಡೆ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಬ್ಯಾಂಕ್ ನಿಫ್ಟಿ. ಇದು ಜಸ್ಟ್ 50 ಕ್ವಾಂಟಿಟೀಸ್ಗೆ ನಾವು ತಗೊಳ್ತಾ ಇರುವ ರಿಸ್ಕ್. ತುಂಬಾ ದೊಡ್ಡ ರಿಸ್ಕ್ ಇರುತ್ತೆ. ಹಾಗಾಗಿ ಕ್ವಾಂಟಿಟಿನ ಕಡಿಮೆ ಮಾಡಿರೋದು. ಸೇಮ್ ಥಿಂಗ್ ಈಗ ಏನಾದರೂ ಹೋಲ್ ಕ್ವಾಂಟಿಟಿಯಲ್ಲಿ ನಾನು ಆ್ಯಡ್ ಮಾಡಿದಿದ್ರೆ ನನಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಹಾಗಾಗಿ ಯಾವಾಗಲೂ ನೆನಪಿಡಬೇಕಾದನ್ನು, ರಿಸ್ಕನ್ನು ಯಾವಾಗಲೂ ಮ್ಯಾನೇಜ್ ಮಾಡಿ ನಾವು
ಟ್ರೇಡ್ನ ಮಾಡಬೇಕು. ಸೊ ಸ್ವಲ್ಪ ವಾಲಟೈಲ್ ಆಯಿತು ಮಾರ್ಕೆಟ್. ಸೊ ವೆಯ್ಟ್ ಮಾಡೋಣ. ಕರೆಂಟ್ ಡೇ ಹೈಯಿಂದ ಪ್ರೈಸ್ ರೆಸಿಸ್ಟೆನ್ಸ್ ಫೇಸ್ ಮಾಡ್ತಾ ಇದೆ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೇನೆ ನಾನು. 100 ಪಾಯಿಂಟ್ಸ್ ಎಸ್ ಎಲ್ ಇತ್ತು. 100 ಪಾಯಿಂಟ್ಸ್ ಎಸ್ ಎಲ್ ನಮಗೆ ಟ್ರಿಗರ್ ಆಗಿಲ್ಲ, ಹಾಗಾಗಿ ನಾನು ವೆಯ್ಟ್ ಮಾಡಿದೆ. ಸೊ ಕರೆಂಟ್ ಡೇ ಹೈ ಅಂದರೆ ಇವತ್ತಿನ ಹೈ ಏನಿದೆ ಅಲ್ಲಿಂದನೇ ಪ್ರೈಸ್ ಮತ್ತೆ ರಿವರ್ಸಲ್ ಏನಾದರೂ ಬರುತ್ತಾ ಅನ್ನೋದನ್ನು ಗಮನಿಸಬೇಕು. ವೆಯ್ಟ್ ಮಾಡೋಣ. ಒಂದು ಕ್ಯಾಂಡಲ್ ಕ್ಲೋಸಿಂಗ್ಗೆ ವೆಯ್ಟ್ ಮಾಡೋಣ, ಯಾವ ರೀತಿ ಇರುತ್ತೆ ಅನ್ನೋದನ್ನು ಗಮನಿಸೋಣ. ಬ್ಯಾಂಕ್ ನಿಫ್ಟಿ ಸಸ್ಟೈನ್ ಆಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಮೋಸ್ಟ್ ಪ್ರಾಬಬ್ಲಿ ಲಾಂಗ್ ಸೈಡಲ್ಲಿ ಬ್ರೇಕ್ಔಟ್ನ ಕೊಡುತ್ತೆ. ಈಗ ನಮ್ಮ ಎಸ್ ಎಲ್ ಹಿಟ್ ಆಗುತ್ತೆ. ಅದು ಎಸ್ ಎಲ್ ಹಿಟ್ ಆಗೋ ಚಾನ್ಸಸ್ ಇದೆ ನಮಗೆ. ಅದು ಬ್ಯಾಂಕ್ ನಿಫ್ಟಿ ಫೈನಲಿ ಮೊಮೆಂಟಮ್ನ ಕೊಡ್ತಾ ಇದೆ. ಸೊ ನಮ್ಮ ಎಸ್ ಎಲ್ ಹಿಟ್ ಆಗೋ ಚಾನ್ಸಸ್ ನಮಗೆ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ನೋ ಪ್ರಾಬ್ಲಮ್, ಯಾವುದೇ ರೀತಿ ತೊಂದರೆ ಇಲ್ಲ. 5000 ಸಮಥಿಂಗ್ ನಮಗೆ ಇಲ್ಲಿ ಮೈನಸ್ ಆಗುತ್ತೆ ಇಫ್ ಇನ್ ಕೇಸ್ ಎಸ್ ಎಲ್ ಹಿಟ್ ಆದರೆ. ಇಫ್ ಇನ್ ಕೇಸ್ ಪ್ರೈಸ್ ಮತ್ತೆ ಈ ಲೆವೆಲನ್ನು ಬ್ರೇಕ್ ಆಗಿ ಸಸ್ಟೈನ್ ಆಗಿಲ್ಲ ಅಂದರೆ ದೊಡ್ಡ ಮಟ್ಟದ ಫಾಲನ್ನು ಇಲ್ಲಿಂದನೇ ಕೊಡುತ್ತೆ. ತುಂಬಾ ಶಾರ್ಪ್ ಆಗಿರೋ ಫಾಲ್ ನಮಗೆ ಸಿಗುತ್ತೆ. ಯಾವುದೇ ರೀತಿ ಬ್ಯಾಂಕ್ ನಿಫ್ಟಿ ವೆಯ್ಟ್ ಮಾಡಲ್ಲ ಫಾಲ್ ಆಗಲಿಕ್ಕೆ. ಪ್ರೈಸ್ ಬ್ರೇಕ್ ಆಗಿಲ್ಲ ಅಥವಾ ಎಸ್ ಎಲ್ ಅನ್ನು ಹಿಟ್ ಆಗಿಲ್ಲ ನಮ್ಮದು. ಈಗ ನೆಕ್ಸ್ಟ್ ಪ್ಲಾನ್ ಏನು ಅಂದರೆ, ಇಲ್ಲಿ ಇದರ ಕೆಳಗಡೆ ಈ ಲೋಗಳ ಕೆಳಗಡೆ ಏನಾದರೂ ಒಂದು ಬೇರಿಶ್ ಕ್ಯಾಂಡಲ್ ಕ್ಲೋಸ್ ಆದರೆ ನಾನು ಮತ್ತೆ ಎಂಟ್ರಿ ಆಗ್ತೇನೆ. ಅಥವಾ ಈಗ ಏನು ಬೇರಿಶ್ ಕ್ಯಾಂಡಲ್ ಆಗ್ತಾ ಇದೆ ಅದರ ಲೋ ಬ್ರೇಕ್ ಆದರೂ ಕೂಡ ನಾನು 50 ಕ್ವಾಂಟಿಟೀಸ್ನ ಆ್ಯಡ್ ಮಾಡ್ತೇನೆ. ಬುಲ್ಲಿಶ್ ಕ್ಯಾಂಡಲ್ ಆಗಿ ಕ್ಲೋಸ್ ಆಗಿದೆ. ಸೊ ಅಗೇನ್ ಅದು ಪ್ರಾಬ್ಲಮ್ ಆಗುತ್ತೆ. ಇದರ ಲೋ ಬ್ರೇಕ್ ಆದರೆ ಮತ್ತೆ ನಾವು ಮೊಮೆಂಟಮ್ನ ಡೌನ್ ಸೈಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ನಾವು ಕ್ವಾಂಟಿಟಿನ ಆ್ಯಡ್ ಮಾಡೋದು ಇದರ ಕೆಳಗಡೆ ಪ್ರೈಸ್ ಬಂದರೆ ಕ್ವಾಂಟಿಟಿನ ಆ್ಯಡ್ ಮಾಡೋಣ, ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಒಂದು 20-25 ಪಾಯಿಂಟ್ಸ್ ಸ್ಪೇಸ್ ಇದೆ. ಮೋಸ್ಟ್ ಪ್ರಾಬಬ್ಲಿ ಪ್ರೈಸ್ ರಿವರ್ಸಲ್ ಆಗುತ್ತೆ, ಡೌನ್ ಸೈಡಲ್ಲಿ ಬರುತ್ತೆ. ನಿಫ್ಟಿ ಕೂಡ ಬಂತು. ಮೋಸ್ಟ್ ಪ್ರಾಬಬ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ರಿವರ್ಸಲ್ ಬರುತ್ತೆ. 50 ಕ್ವಾಂಟಿಟೀಸ್ನ ನಾನು ಆ್ಯಡ್ ಮಾಡ್ತಾ ಇದ್ದೇನೆ ಟ್ರೇಡರ್ಸ್. 50 ಕ್ವಾಂಟಿಟೀಸ್ನ ನಾವು ಇಲ್ಲಿ ಆ್ಯಡ್ ಮಾಡ್ಬೋದು. 349, 350 ಸಮಥಿಂಗಲ್ಲಿ ಟ್ರೇಡ್ ಆಗ್ತಾ ಇದೆ. ಸೊ ಪೊಸಿಷನನ್ನು ಆ್ಯಡ್ ಮಾಡಿದ್ದೇನೆ. ಈಗ ಆವ್ರೇಜ್ ಪ್ರೈಸ್ ನಮಗೆ 389 ಆಯಿತು. ಸೊ ಈಗ ಎಸ್ ಎಲ್ನ ಸ್ವಲ್ಪ ನಾನು ಶಿಫ್ಟ್ ಮಾಡ್ತೇನೆ. 320, 321ಗೆ ನಾನು ಎಸ್ ಎಲ್ನ ಶಿಫ್ಟ್ ಮಾಡ್ತಾ ಇದ್ದೇನೆ. ಸೊ 100 ಕ್ವಾಂಟಿಟೀಸ್ ಈಗ ನಾನು ಆ್ಯಡ್ ಮಾಡಿದ್ದೇನೆ. ಇಲ್ಲಿ ಲಾಜಿಕ್ ಏನು ಅಂದರೆ ತುಂಬಾ ಸಿಂಪಲ್. ಈಗ ಈ ಹೈಯನ್ನು ಬ್ರೇಕ್ ಆದಾಗ ಮೊಮೆಂಟಮ್ ಕೊಡುತ್ತೆ ಅಂತ ತುಂಬ ಜನ ಈಗ ಎಂಟ್ರಿ ಪಡೆದಿರ್ತಾರೆ. ಸೊ ಯಾವಾಗ ಆ ಹೈಯನ್ನು ಬ್ರೇಕ್ ಆಗಿ ಮೊಮೆಂಟಮ್ ಕೊಡಲ್ಲ, ಪ್ರೈಸ್ ಇದರ ಲೋನ ಬ್ರೇಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಎಲ್ಲರೂ ಎಕ್ಸಿಟ್ ಆಗಲಿಕ್ಕೆ ಶುರು ಆಗ್ತಾರೆ. ಹಾಗಾಗಿ ಪ್ರೈಸ್ ಇಲ್ಲಿಂದೊಂದು ಶಾರ್ಪ್ ಆಗಿರೋ ಮೊಮೆಂಟಮ್ನ ನಮಗೆ ಡೌನ್ ಸೈಡಲ್ಲಿ ಕೊಡಬೇಕಾಗತ್ತೆ. ಹಾಗೆ ಪ್ರೀ ಮಾರ್ಕೆಟ್ ಅನಾಲಿಸಿಸಲ್ಲೂ ನಮ್ಮದೇ ಒಂದು ಪ್ಲಾನ್ ಇತ್ತು ಡೌನ್ ಸೈಡಲ್ಲಿ ಬರಬೇಕು ಅಂತ. ಸೊ ಆ ಬೇಸ್ಡ್ ಆಗಿ ನೋಡೋದಾದ್ರೂ ಕೂಡ ನಮಗೆ ಪ್ರೈಸ್ ಒಂದು ಡೌನ್ ಸೈಡ್ ಕೊಡೋ ಚಾನ್ಸಸ್ ನಮಗೆ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ನಿಫ್ಟಿ ಶಾರ್ಪ್ ಆಗಿ ಫಾಲ್ ಅನ್ನು ಕೊಡ್ತಾ ಇದೆ. ನಿಫ್ಟಿ ಚೆನ್ನಾಗಿದೆ ಕಂಪ್ಯಾರೇಟಿವ್ಲಿ. ಈಗ ನಮ್ಮ ಪೊಸಿಷನ್ ನೋಡೋದಾದ್ರೆ ನಿಯರ್ ಅಬೌಟ್ 2000 ಸಮಥಿಂಗ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಯಾವಾಗಲೂ ರಿಸ್ಕ್ ಇದ್ದಾಗ ಕ್ವಾಂಟಿಟಿಯಲ್ಲಿ ನಾವು ಪ್ಲೇ ಮಾಡಬೇಕು. ಕ್ವಾಂಟಿಟಿನ ನಾವು ಅಡ್ಜಸ್ಟ್ ಮಾಡಿಕೊಂಡು ಕ್ವಾಂಟಿಟಿನ ನಾವು ಮ್ಯಾನೇಜ್ ಮಾಡಿಕೊಂಡು ಟ್ರೇಡ್ನ ಮಾಡಬೇಕಾಗುತ್ತೆ. ಸೊ ಟ್ರೇಡಿಂಗಲ್ಲಿ ಇದೆಲ್ಲವನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಸೊ ಇದೆಲ್ಲವನ್ನು ಕೂಡ ನಮ್ಮ ಕೋರ್ಸ್ ಸ್ಟೂಡೆಂಟ್ಸ್ಗಳಿಗೆ ಆನ್ಲೈನ್ ಕೋರ್ಸಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡ್ತೀವಿ. ಸೊ ಅವ್ರಿಗೆ ಗೊತ್ತಿರುತ್ತೆ ಇದೆಲ್ಲವೂ ಕೂಡ. ನೇರವಾದ ಫಾಲ್ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ರೀಸನ್ ಏನು ಅಂದರೆ, ಯಾರೆಲ್ಲ ಈಗ ಲಾಸ್ಟ್ ಸ್ವಿಂಗ್ ಬ್ರೇಕ್ ಆಯಿತು ಅಂತ ಎಂಟ್ರಿ ಪಡೆದಿರ್ತಾರೆ ಅವರು ಎಕ್ಸಿಟ್ ಆಗಿರ್ತಾರೆ. ಸೊ ಅವರ ಮೊಮೆಂಟಮ್ ಈಗ ಪೆಂಡಿಂಗ್ ಇದೆ. ಸೊ ಆ ಮೊಮೆಂಟಮ್ ನಮಗೆ ಸಿಗಬೇಕಾಗತ್ತೆ. ಆ್ಯಂಡ್ ಈ ಲೋ ಬ್ರೇಕ್ ಆದರೆ ಪ್ರೈಸ್ ಮತ್ತೆ ನಿಲ್ಲಲ್ಲ, ಪ್ರೈಸ್ ಡೌನ್ ಸೈಡಲ್ಲಿ ಬರುತ್ತೆ. ಆ್ಯಂಡ್ ನಿಫ್ಟಿ ಚೆನ್ನಾಗಿದೆ. ನಿಫ್ಟಿ ಸಪೋರ್ಟ್ ಪಡಲಿಕ್ಕೆ ಸ್ಟಾರ್ಟ್ ಆಯಿತು. ನಿಫ್ಟಿ ಇದು ಬ್ರೇಕ್ಔಟ್ಗೆ ಕಾಯ್ತಾ ಇರೋದು. ಬ್ಯಾಂಕ್ ನಿಫ್ಟಿ ಸ್ಟಾರ್ಟ್ ಆಯಿತು ನಮಗೆ ಮೊಮೆಂಟಮ್. -4000 ಇಂದ ಮತ್ತೆ ನಮಗೆ ಪ್ರೈಸ್ ರಿವರ್ಸಲ್ ಆಗಿ ನಮಗೆ ಇನ್ನಷ್ಟು ಲಾಸಸ್ನ ಕಡಿಮೆ ತೋರಿಸ್ತಾ ಇದೆ. ಫೈನಲಿ ಈ ಒಂದು ಗ್ರೀನ್ ಕ್ಯಾಂಡಲ್ನ ಲೋ ಬ್ರೇಕ್ ಆಗಿದೆ. ಸೊ ವಿಚ್ ಇಸ್ ವೆರಿ ಮಚ್ ರಿಕ್ವೈರ್ಡ್. ನಮಗೆ ಇದರ ಲೋನ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು. -4000 ಇಂದ +100ಗೆ ಬಂತು. ಈಗ ಪೊಸಿಷನನ್ನು ಆ್ಯಡ್ ಮಾಡ್ಬೋದು ನಾವು. ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ, ಈಗ ರಿಸ್ಕನ್ನು ನಾವು ಗಮನಿಸೋದಾದ್ರೆ ಇಲ್ಲಿಂದ ರಿಸ್ಕ್ ಈಸ್ ಆಲ್ಮೋಸ್ಟ್ 100 ಪಾಯಿಂಟ್ಸ್. 50 ಪಾಯಿಂಟ್ವರೆಗೂ ನಮಗೆ ಇಲ್ಲಿ ರಿಸ್ಕ್ ಕಾಣಲಿಕ್ಕೆ ಸಿಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಅನ್ನೋದು ಮತ್ತೆ ರಿವರ್ಸಲ್ ಆದರೆ ಪ್ರಾಬ್ಲಮ್ ಆಗುತ್ತೆ, ನಮಗೆ ರಿಸ್ಕ್ ಜಾಸ್ತಿ ಆಗುತ್ತೆ. ನಿಫ್ಟಿ ಬ್ರೇಕ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ರಿವರ್ಸಲ್ ಎಂಟ್ರಿ ಬೇಸ್ಡ್ ಆಗಿ ನಮಗೆ ಏನಾದರೂ ಎಂಟ್ರಿ ಅಪರ್ಚುನಿಟಿ ಕೊಟ್ಟರೆ ನಾನು ಆ್ಯಡ್ ಮಾಡ್ತೇನೆ. ಒಂದು 100 ಕ್ವಾಂಟಿಟೀಸ್ ಅಷ್ಟೇ ಆ್ಯಡ್ ಮಾಡ್ತೇನೆ. ಮತ್ತೆ 50 ಕ್ವಾಂಟಿಟೀಸ್ ಮತ್ತಷ್ಟು ಇನ್ನಷ್ಟು ಏನಾದರೂ ರಿವರ್ಸಲ್ ಏನಾದರೂ ಕೊಟ್ಟರೆ ಆಗ ನಾನು ಆ್ಯಡ್ನ ಮಾಡ್ತೇನೆ. ಚಾರ್ಜಸ್ ಬಗ್ಗೆ ಯಾವುದೇ ರೀತಿ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಲಾಸಸ್ ತಗೊಳ್ಳೋದಕ್ಕಿಂತ ನಾವು ಚಾರ್ಜಸ್ ಕೊಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ನಾನು ಪೊಸಿಷನನ್ನು ಆ್ಯಡ್ ಮಾಡ್ತೇನೆ. ಇದರಲ್ಲಿ ಒಂದು 100 ಕ್ವಾಂಟಿಟೀಸ್ ಅಷ್ಟೇ ಆ್ಯಡ್ ಮಾಡೋಣ. ಒಂದು 370 ಸಮಥಿಂಗಿಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಸೊ 50 ಕ್ವಾಂಟಿಟೀಸ್ ಅಷ್ಟೇ ಆ್ಯಡ್ ಮಾಡೋಣ. ನಮಗೆ ಬೇಕಾದ ಪ್ರೈಸ್ಗೆ ಪ್ರೈಸ್ ಬರ್ತಾ ಇಲ್ಲ. 389 ಅಗೇನ್ 386, 389ಗೆ ಪ್ರೈಸ್ ಮತ್ತೆ ಬರ್ತಾ ಇದೆ. ಸೊ ನನಗೊಂದು 370 ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಯಾಕೆಂದರೆ ತುಂಬಾ ಬೆಟರ್ ಆಗಿರುತ್ತೆ ನಮಗೆ ಪ್ರೈಸ್. ಅದು 380ಗೆ 50 ಕ್ವಾಂಟಿಟೀಸ್ ಆ್ಯಡ್ ಆಗುತ್ತೆ. ಸೊ ಓವರಾಲ್ ಆವ್ರೇಜ್ ಪ್ರೈಸ್ ನಮ್ಮದು 386 ಆಯಿತು. 150 ಕ್ವಾಂಟಿಟೀಸ್ ಇದೆ ನಮ್ಮ ಹತ್ರ. ಆ್ಯಂಡ್ ಈಗ ಬ್ಯಾಂಕ್ ನಿಫ್ಟಿಗೆ ಮೂಮೆಂಟಮ್ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ. ಸೊ ಇಫ್ ಇನ್ ಕೇಸ್ ಈಗ ಪ್ರೈಸ್ ಏನಾದರೂ ರಿವರ್ಸಲ್ ಆದರೆ, ಇದರ ಮೇಲ್ಗಡೆ ಏನಾದರೂ ಮೂಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಸ್ವಲ್ಪ ಕ್ವಾಂಟಿಟಿನ ನಾವು ಎಕ್ಸಿಟ್ ಆಗಬೇಕು. ಸೊ ಆ ಪ್ಲಾನನ್ನು ಕೂಡ ನಾವು ಹೊಂದಿರಬೇಕಾಗುತ್ತೆ. ನಿಫ್ಟಿ ಕೂಡ ಮೂಮೆಂಟಮ್ನ ಡೌನ್ ಸೈಡಲ್ಲಿ ಕೊಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ 2700, 3000 ಸಮಥಿಂಗ್ ಬಂತು. ಸೊ
ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಬೋದು -4000 -4500 ಮತ್ತೆ +3000ಗೆ ಬರ್ತಾ ಇರೋದು. ಇದು ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ನೀವು ರಿಸ್ಕನ್ನು ಮ್ಯಾನೇಜ್ ಮಾಡಿದಾಗ. ಇಫ್ ಇನ್ ಕೇಸ್ ನಾನೇನಾದರೂ ಆ ಟೈಮಲ್ಲಿ ಏನಾದರೂ 250 ಕ್ವಾಂಟಿಟೀಸ್ನ ಆ್ಯಡ್ ಮಾಡಿದ್ರೆ, ಅಂದರೆ ನನ್ನ ರೆಗ್ಯುಲರ್ ಕ್ವಾಂಟಿಟಿ ಸೈಜನ್ನು ನಾನು ಆ್ಯಡ್ ಮಾಡಿದಿದ್ರೆ ನನಗೆ ಅಲ್ಲಿ ಹೋಲ್ಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ನನಗೆ ಅಲ್ಲಿ ಆಲ್ರೆಡಿ ಲಾಸಸ್ 20-25 ತೋರಿಸ್ತಾ ಇತ್ತು ಆ ಟೈಮಲ್ಲಿ. ಸೊ ಹಾಗಾಗಿ ಆ ಟೈಮಲ್ಲಿ ನಾನು ಎಕ್ಸಿಟ್ ಆಗಬೇಕಾಗುತ್ತೆ. ಬಟ್ ಯಾವಾಗ ನನ್ನದು ಕ್ವಾಂಟಿಟಿ ಮ್ಯಾನೇಜ್ ಆಗಿದೆ, ರಿಸ್ಕ್ ಮ್ಯಾನೇಜ್ ಆಗಿದೆ, ನಾನು ಹೋಲ್ಡ್ ಮಾಡ್ಬೋದು. ಆ್ಯಂಡ್ ದೆನ್ ನನಗೆ ಇನ್ನೊಂದು ಅಪರ್ಚುನಿಟಿ ಸಿಕ್ಕಾಗ ನಾನು ಅದನ್ನು ಆ್ಯಡ್ ಮಾಡ್ಕೊಂಡು ಹೋಗ್ಬೋದು. ಸೊ ದಿಸ್ ಇಸ್ ಹೌ ದ ಟ್ರೇಡಿಂಗ್ ಗೋಸ್ ಅಲ್ವಾ. ಸೊ ಎಲ್ಲ ಟೈಮಲ್ಲಿ ಎಲ್ಲ ಕ್ವಾಂಟಿಟಿನ ನಾವು ಆ್ಯಡ್ ಮಾಡಬಾರ್ದು. ಸೊ ನನಗೀಗ ಆ್ಯಡ್ ಮಾಡಬೇಕು ಪೊಸಿಷನನ್ನು, ಬಟ್ ಆ್ಯಡ್ ಮಾಡಲಿಕ್ಕೆ ಪೊಸಿಷನ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಯಾಕೆಂದರೆ ಆಲ್ರೆಡಿ ಇಲ್ಲಿ 100 ಕ್ವಾಂಟಿಟೀಸ್ ಆ್ಯಡ್ ಮಾಡಿದ್ರು ಕೂಡ ಚೆನ್ನಾಗಿರ್ತಾ ಇತ್ತು. ಬಟ್ ರಿಸ್ಕನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ರಿಸ್ಕ್ನ ಹೊರಗಡೆ ನಾವು ಬರಲಿಕ್ಕೆ ಆಗಲ್ಲ. ಯಾಕೆಂದರೆ ಏನೇ ಗ್ರೀಡ್ ನಾವು ಹೊಂದಿದ್ರು ಕೂಡ ಮಾರ್ಕೆಟಲ್ಲಿ ತುಂಬ ಕಷ್ಟ ಆಗುತ್ತೆ. ಗ್ರೀಡ್ ಇರಲೇಬಾರ್ದು ಮಾರ್ಕೆಟಲ್ಲಿ. ಸೊ ಅದು ತುಂಬ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಆ್ಯಸ್ ಅ ಟ್ರೇಡರ್ ನಮಗೆ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಪಡಲಿಕ್ಕೆ ಟ್ರೈ ಮಾಡ್ತಾ ಇದೆ ಫಸ್ಟ್ ಕ್ಯಾಂಡಲ್ ಇದರಿಂದ. ನಿಯರ್ ಅಬೌಟ್ 50 ಪಾಯಿಂಟ್ಸನ್ನು ನಾವಿಲ್ಲಿ ಅಚೀವ್ ಮಾಡಿದ್ದೇವೆ. ಬಟ್ ಕ್ವಾಂಟಿಟಿ ನಮಗೆ ಕಡಿಮೆ ಇರೋದ್ರಿಂದ ಪ್ರಾಫಿಟ್ ಕೂಡ ಕಡಿಮೆ ಕಾಣ್ತಾ ಇದೆ. ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಪಡಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ 5000 ಸಮಥಿಂಗ್ ನಮಗೆ ಪ್ಲಸ್ಸಲ್ಲಿ ರನ್ ಆಗ್ತಾ ಇದೆ ಪೊಸಿಷನ್ 5800 ಸಮಥಿಂಗಲ್ಲಿ. ಈಗ ನನ್ನ ಪ್ಲಾನ್ ಏನು ಅಂದರೆ ಇದರ ಮೇಲ್ಗಡೆ ಪ್ರೈಸ್ ಮೂವ್ಮೆಂಟ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ನಾನು ಫಸ್ಟ್ ಎಕ್ಸಿಟ್ ಆಗ್ತೇನೆ, ಸಣ್ಣ ಪ್ರಾಫಿಟಲ್ಲಿ ಎಕ್ಸಿಟ್ ಆಗ್ತೇನೆ. ಆನಂತರ ನೆಕ್ಸ್ಟ್ ನಾವು ಏನಾದರೂ ಮತ್ತೆ ಅಪರ್ಚುನಿಟಿ ಸಿಕ್ಕಿದ್ರೆ ಮತ್ತೆ ಆ್ಯಡ್ ಮಾಡೋಣ. ಹೈ ಬ್ರೇಕ್ ಆಗಬಾರ್ದು, ಯಾವುದೇ ರೀತಿ ಇದರ ಹೈ ಬ್ರೇಕ್ ಆಗಬಾರ್ದು. ಚಲೋ ಹೈ ಬ್ರೇಕ್ ಆಯಿತು. ಓಕೆ 1000 2000 ಹೈ ಬ್ರೇಕ್ ಆಯಿತು. ಎಕ್ಸಿಟ್ ನೋಡೋಣ ನಾವು. ಎಕ್ಸಿಟ್ ಒಂದು 402 405 ರೆಸಿಸ್ಟೆನ್ಸ್ ಇದೆ. ಬಟ್ ಸ್ಟಿಲ್ ಎಕ್ಸಿಟ್ ಆಗೋದು ಬೆಸ್ಟ್ ಅಂತ ಕಾಣಿಸ್ತಾ ಇದೆ ನನಗೆ. ಚಲೋ 3800 ನಮಗೆ ಇಲ್ಲಿ ಪ್ರಾಫಿಟ್ ಕಾಣ್ತಾ ಇದೆ. ಓಕೆ 120. ಸೊ ಜಸ್ಟ್ ಹಾಫ್ ಕ್ವಾಂಟಿಟೀಸ್ ಅಷ್ಟೇ ಎಕ್ಸಿಟ್ ಆಯಿತು. ಸೊ ಬಾಕಿ ಕ್ವಾಂಟಿಟಿಗಳನ್ನು ಕೂಡ ನಾನು ಎಕ್ಸಿಟ್ ಆಗಿದ್ದೇನೆ. ಸೊ 4000 ಸಮಥಿಂಗ್ ನಮಗೆ ಇಲ್ಲಿ ಪ್ರಾಫಿಟ್ ಆಯಿತು. ಸಣ್ಣ ಪ್ರಾಫಿಟ್ 150 ಕ್ವಾಂಟಿಟೀಸ್ ಅಷ್ಟೇ ಇತ್ತದ್ದು. ಸೊ ಒಂದು 30-40 ಪಾಯಿಂಟ್ಸಲ್ಲಿ ನಾವು ಎಕ್ಸಿಟ್ನ ಕಂಡಿದ್ದೇವೆ. ಸೊ ನೋ ಪ್ರಾಬ್ಲಮ್, ಯಾವುದೇ ರೀತಿ ತೊಂದರೆ ಇಲ್ಲ. ಪ್ರೈಸ್ ಇಲ್ಲಿ ಲಾಸ್ಟ್ ರೆಡ್ ಕ್ಯಾಂಡಲ್ನ ಹೈಯನ್ನು ಬ್ರೇಕ್ ಆಯಿತು. ಪ್ರೈಸ್ ಅದನ್ನು ಬ್ರೇಕ್ ಆಗಬಾರ್ದು ಆ್ಯಸ್ ಪರ್ ದ ಪ್ರೈಸ್ ಆ್ಯಕ್ಷನ್. ಈಗ ನೆಕ್ಸ್ಟ್ ಪ್ಲಾನ್ ಏನು ಅಂದರೆ ನೆಕ್ಸ್ಟ್ ನಮಗೆ ಮತ್ತೊಂದು ಅಪರ್ಚುನಿಟಿ ಸಿಕ್ಕಾಗ ನಾವು ಆ್ಯಡ್ನ ಮಾಡ್ಬೋದು. ಈಗ ಒಂದು ಬೇರಿಶ್ ಕ್ಯಾಂಡಲ್ ನನಗೆ ಬೇಕಾಗುತ್ತೆ, 1 ಮಿನಿಟಲ್ಲಿ ಬೇಕಾಗುತ್ತೆ. ಸೊ 1 ಮಿನಿಟಲ್ಲಿ ನಮಗೆ ಬೇರಿಶ್ ಕ್ಯಾಂಡಲ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿಯಲ್ಲಿ ನನಗೆ ಅದರ ಕೆಳಗಡೆ ಪ್ರೈಸ್ ಮೂವ್ ಆಗಬೇಕು, ಫಾಲೋ ಅಪ್ ಸಿಗಬೇಕು, ಆಗ ಮಾತ್ರ ನಾನು ಆ್ಯಡ್ ಮಾಡ್ತೇನೆ. 380 ಸಮಥಿಂಗಲ್ಲಿದೆ. ಮತ್ತೆ 100 ಕ್ವಾಂಟಿಟೀಸ್ ಅಷ್ಟೇ, ಜಾಸ್ತಿ ಏನಿಲ್ಲ. ಯಾಕೆಂದರೆ ವಾಲಟೈಲ್ ಮಾರ್ಕೆಟಲ್ಲಿ ಜಾಸ್ತಿ ಕ್ವಾಂಟಿಟೀಸ್ ಆ್ಯಡ್ ಮಾಡಲಿಕ್ಕೆ ಹೋಗಬಾರ್ದು. ಫಾಲೋ ಅಪ್ ಬೇಕು ನನಗೀಗ. ಈ ಬೇರಿಶ್ ಕ್ಯಾಂಡಲ್ನ ಕೆಳಗಡೆ ನನಗೆ ಪ್ರೈಸ್ ಮೂವ್ ಆದರೆ ಮಾತ್ರ ನಾನು ಎಂಟ್ರಿ ಆಗ್ತೇನೆ, ಅದರ್ವೈಸ್ ನಾನು ಎಂಟ್ರಿ ಪಡೆಯಲ್ಲ. ಇಫ್ ಇನ್ ಕೇಸ್ ಇದೇ ರೀತಿ ಪ್ರೈಸ್ ಮೂವ್ಮೆಂಟ್ ಆಯಿತು ಅಂದರೆ ಯಾವುದೇ ರೀತಿಯಲ್ಲಿ ಎಂಟ್ರಿ ಪಡಲಿಕ್ಕೆ ಹೋಗಬಾರ್ದು. ಬ್ಯಾಂಕ್ ನಿಫ್ಟಿಯಲ್ಲಿ ಫಾಲೋ ಅಪ್ ಸಿಗ್ತಾ ಇದೆ. ಫಾಲೋ ಅಪ್ ಸಿಗೋ ಚಾನ್ಸಸ್ ನನಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಬ್ಯಾಂಕ್ ನಿಫ್ಟಿ ಕೆಳಗಡೆ ಬರಲಿಕ್ಕೆ ಟ್ರೈ ಮಾಡ್ತಾ ಇದೆ. ಓಕೆ ಗ್ರೇಟ್. ಬ್ಯಾಂಕ್ ನಿಫ್ಟಿ ನಮಗೆ ಕೆಳಗಡೆ ಬಂತು. ಸೊ 385 ಮತ್ತೆ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಎಂಟ್ರಿ ಪಡೆದೆ. ಜಸ್ಟ್ 100 ಕ್ವಾಂಟಿಟೀಸ್ ಅಷ್ಟೇ ಎಂಟ್ರಿ ಪಡೆದೆ. ಇದರಲ್ಲಿ ರಿಸ್ಕ್ ಏನಿರುತ್ತಲ್ಲ, ಈಗ 30-40 ಪಾಯಿಂಟ್ಸ್ ಅಷ್ಟೇ ಇರುತ್ತೆ, ಜಾಸ್ತಿ ಏನಿರಲ್ಲ. ಇದರ ಮೇಲ್ಗಡೆ ಅಂದರೆ ಈಗ ಏನು ಬೇರಿಶ್ ಕ್ಯಾಂಡಲ್ ಇಲ್ಲಿ ಆಗಿದೆ, ಇದರ ಮೇಲ್ಗಡೆ ಪ್ರೈಸ್ ಬಂತು ಅಂದರೆ ನಾನು ಎಕ್ಸಿಟ್ ಆಗ್ತೇನೆ, ಯಾವುದೇ ರೀತಿ ಹೋಲ್ಡ್ ಮಾಡಲ್ಲ. ಇದರಲ್ಲಿ ಕ್ವಾಂಟಿಟಿ ಕೂಡ ಕಡಿಮೆ ಇದೆ, ಪ್ಲಸ್ ಇದರಲ್ಲಿ ರಿಸ್ಕ್ ಕೂಡ ಕಡಿಮೆ ಇದೆ. ನಿಯರ್ ಅಬೌಟ್ 30 ಪಾಯಿಂಟ್ಸ್ ಇದೆ. ಒಂದು 20 ಪಾಯಿಂಟ್ಸ್ ಎಸ್ ಎಲ್ ನಾವು ಕೊಟ್ಟರೆ ಸಾಕಾಗುತ್ತೆ. ಇದರಲ್ಲಿ ಜಾಸ್ತಿ ಏನು ಕೊಡಬೇಕನ್ನೋ ಅವಶ್ಯಕತೆ ಇಲ್ಲ. 360 ನಮ್ಮದು ಎಸ್ ಎಲ್ ಆಗುತ್ತೆ. 360 361 ನಂದು ಎಸ್ ಎಲ್ ಆಗುತ್ತೆ. ಇಫ್ ಇನ್ ಕೇಸ್ 360 ಬಂತು ಅಂದರೆ ನಾನು ಎಕ್ಸಿಟ್ ಆಗ್ತೇನೆ. ಇದು ಎಸ್ ಎಲ್ ಹಿಟ್ ಆಯಿತು ನಮಗೆ. ಸೊ 1700 ನಮಗೆ ಪ್ಲಸ್ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಅದಕ್ಕಾಗಿ ಕ್ವಾಂಟಿಟಿನ ಕಡಿಮೆ ಮಾಡೋದು. ಇನ್ನೇನೇ ಇದ್ರೂ ಕೂಡ ನಾವು ನಮ್ಮ ಸ್ಟ್ರಾಟಜಿ ಬೇಸ್ಡ್ ಆಗಿ ಅಥವಾ ಏನಾದರೂ ಸ್ಟ್ರಾಟಜಿ ಬಂದಾಗ ನಾವು ಪ್ಲಾನ್ ಮಾಡೋದು ಬೆಟರ್ ಆಗುತ್ತೆ. ಸೊ ವೆಯ್ಟ್ ಮಾಡೋಣ. ನಮಗೆ ಒಂದು ಪ್ರಾಪರ್ ಆಗಿರೋ ಎಂಟ್ರಿ ಸಿಕ್ಕಿದ ನಂತರ ನಾನು ಇನ್ನೊಂದು ಎಂಟ್ರಿನ ಪಡಿತೇನೆ. ಓವರಾಲ್ ನಮಗೆ ಏನು ಕೂಡ ಇದರಲ್ಲಿ ಲಾಸ್ ಆಗಿಲ್ಲ ಅಥವಾ ಏನು ಕೂಡ ದೊಡ್ಡ ಪ್ರಾಫಿಟ್ ಆಗಿಲ್ಲ. 1700 ಅಷ್ಟೇ ನಮಗೆ ಸಿಕ್ಕಿತ್ತು. ಸೊ ಬ್ಯಾಂಕ್ ನಿಫ್ಟಿ ಮತ್ತೆ ಸ್ಟ್ರಾಂಗ್ ಆಗಿರೋ ಮೊಮೆಂಟಮ್ನ ಕೊಡ್ತಾ ಇದೆ. ನಿಫ್ಟಿ ಕೂಡ ಮೊಮೆಂಟಮ್ನ ಸ್ಟ್ರಾಂಗ್ ಆಗಿ ಅಪ್ಸೈಡಲ್ಲಿ ಕೊಡ್ತಾ ಇದೆ. ಅಪ್ಸೈಡಲ್ಲಿ ಯಾವುದೇ ರೀತಿ ನಾನು ಪ್ಲಾನ್ ಮಾಡ್ತಾ ಇಲ್ಲ, ವೆಯ್ಟ್ ಮಾಡಬೇಕಾಗುತ್ತೆ ಅಪ್ಸೈಡಲ್ಲಿ ನಾವು ಎಂಟ್ರಿ ಪಡಿಬೇಕಾದ್ರೆ. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಪ್ರಾಪರ್ ಆಗಿರೋ ಒಂದು ಪ್ರೈಸ್ ಆಕ್ಷನ್ ಮಾಡಿದ್ರೆ ನಾವು ಎಂಟ್ರಿನ ಪಡೆಯೋಣ, ಅದರ್ವೈಸ್ ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ವೆಯ್ಟ್ ಮಾಡಿದ್ರೆ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಟ್ರೇಡರ್ಸ್ ಟೈಮ್ ಈಗ 10:06 ಆಗ್ತಾ ಬಂದಿದೆ. ಪ್ರೈಸ್ ಈಗ ಒಂದು ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ನ ಕೊಟ್ಟು ಎಕ್ಸಾಕ್ಟ್ಲಿ ಏನು ಸೆಲ್ಲಿಂಗ್ ನಮಗೆ ಪ್ರೀವಿಯಸ್ಲಿ ಆಗಿತ್ತು ಅದೇ ಲೆವೆಲಿಂದ ಮತ್ತೆ ರಿವರ್ಸಲ್ನ ಕೊಡಲಿಕ್ಕೆ ನಮಗೆ ಟ್ರೈ ಮಾಡ್ತಾ ಇದೆ. ಈಗ ಈ ಕ್ಯಾಂಡಲ್ ಬೇರಿಶ್ ಆಗಿ ಕ್ಲೋಸ್ ಆದರೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಕ್ಲೋಸ್ ಆದರೆ ನಾವು ಡೌನ್ ಸೈಡಲ್ಲಿ ಎಂಟ್ರಿನ ಪಡಿಬೋದು. ಇಫ್ ಇನ್ ಕೇಸ್ ಇದೇನಾದರೂ ಸಸ್ಟೈನ್ ಆಗಿ ಬುಲ್ಲಿಶ್ ಆದರೆ ಯಾವುದೇ ರೀತಿ ನಮಗೆ ಎಂಟ್ರಿ ಇಲ್ಲ. ಲಾಂಗ್ ಸೈಡಲ್ಲೂ ನಾವು ಎಂಟ್ರಿ ಪಡೆಯೋದು ಅಷ್ಟೊಂದು ಸೇಫ್ ಅಥವಾ ಬೆಟರ್ ಅಂತ ನಮಗೆ ಕಾಣಿಸ್ತಾ ಇಲ್ಲ. ಆ್ಯಂಡ್ ನಿಫ್ಟಿಯನ್ನು ನಾವು ಗಮನಿಸ್ಬೋದು. ನಿಫ್ಟಿ ಸ್ವಲ್ಪ ನಮಗೆ ಪಾಸಿಟಿವ್ ಸೆಂಟಿಮೆಂಟಲ್ಲಿ ನಮಗೆ ಮೊಮೆಂಟಮ್ನ ಕೊಡಲಿಕ್ಕೆ ಶುರು ಮಾಡಿದೆ. ಆ್ಯಂಡ್ ನಿಫ್ಟಿ
ಸ್ವಲ್ಪ ಪಾಸಿಟಿವ್ ಆಗಿದ್ರು ಕೂಡ ಮುನ್ನೆ ಒಂದು ಬ್ರೇಕ್ಔಟ್ ಲೆವೆಲ್ ಏನಿದೆ ಅಥವಾ ಬ್ರೇಕ್ಔಟ್ ಕ್ಯಾಂಡಲ್ ಏನಿದೆ ಅದು ನಮಗೆ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಸೊ ಅದರ ಹೈಯನ್ನು ಬ್ರೇಕ್ ಆದರೆ ಮಾತ್ರ ನಾವು ನಿಫ್ಟಿಯಲ್ಲಿ ಪಾಸಿಟಿವ್ ಅಂತ ಒಂದು ಐಡಿಯಾನ ತಗೊಳ್ಬೋದು. ಬಟ್ ಈಗ ಬ್ಯಾಂಕ್ ನಿಫ್ಟಿ ಈ ಕ್ಯಾಂಡಲ್ ಏನಾದರೂ ಸ್ಟ್ರಾಂಗ್ ಆಗಿ ಕ್ಲೋಸ್ ಆದರೆ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ಡೌನ್ ಸೈಡಲ್ಲಿ ಮತ್ತೆ ನಾವು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಮೊಮೆಂಟಮ್ ನಮಗೆ ಹೊಸ ಲೋಗಳನ್ನು ಕೂಡ ಬ್ಯಾಂಕ್ ನಿಫ್ಟಿಯಲ್ಲಿ ಕೊಡೋ ಸಾಧ್ಯತೆ ಇರುತ್ತೆ. ಯಾಕೆಂದ್ರೆ ಇಫ್ ಇನ್ ಕೇಸ್ ಪ್ರೈಸ್ ಇಷ್ಟೆಲ್ಲ ಬುಲಿಶ್ನೆಸ್ ಕೊಟ್ಟು ಕೂಡ ಸಸ್ಟೈನ್ ಆಗಿಲ್ಲ ಅಂದ್ರೆ ಮತ್ತೆ ಅದು ಹೋಲ್ಡ್ ಆಗಲ್ಲ, ರೈಟ್? ಇಲ್ಲೇ ಮೊಮೆಂಟಮ್ ಕೊಡಬೇಕಿತ್ತು, ಬಟ್ ಸಸ್ಟೈನ್ ಆಯಿತು ಅದು ಅಲ್ಲಿ ಬ್ಯಾಂಕ್ ನಿಫ್ಟಿ ನಮಗೆ. ಸೊ ನೋಡೋಣ, ವೆಯ್ಟ್ ಮಾಡೋಣ ಯಾವ ರೀತಿ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ ಅದರ ಬೇಸ್ಡ್ ಆಗಿ ನಾವು ಪ್ಲಾನ್ ಮಾಡೋಣ. ಅಲ್ಲಿ ತನಕ ನಾವು ಯಾವುದೇ ರೀತಿ ಎಂಟ್ರಿ ಪಡೆಯೋ ಹಾಗಿಲ್ಲ. ಸೊ ಟೈಮ್ ಈಗ 10:07 ಆಗ್ತಾ ಬಂದಿದೆ, ವೆಯ್ಟ್ ಮಾಡಬೇಕಾಗುತ್ತೆ. ಟ್ರೇಡರ್ಸ್ ಟೈಮ್ ಈಗ ನಮಗೆ 10:11 ಆಗ್ತಾ ಬಂದಿದೆ. ಏನು ಎಕ್ಸ್ಪೆಕ್ಟೇಷನ್ ಇತ್ತು ನಮ್ಮದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅಂತ, ಬಟ್ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಡೈರೆಕ್ಟ್ಲಿ ಮೊಮೆಂಟಮ್ನ ಕೊಡ್ತಾ ಇದೆ. ಸೊ ತುಂಬಾ ದೊಡ್ಡ ಮೊಮೆಂಟಮ್ ಅಂತಾನೆ ಹೇಳ್ಬೋದು. ಯಾವುದೇ ರೀತಿ ನಾನು ಎಂಟ್ರಿನ ಪಡೆದಿಲ್ಲ, ಬಿಕಾಸ್ ಕ್ಯಾಂಡಲ್ ಕ್ಲೋಸ್ಗೆ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ಇಷ್ಟು ದೊಡ್ಡ ಕ್ಯಾಂಡಲ್ ಆದಾಗ ಯಾವುದೇ ರೀತಿ ಎಂಟ್ರಿ ಪಡೆಯೋದು ಕೂಡ ನಮಗೆ ಕರೆಕ್ಟ್ ಆಗಿ ಬರಲ್ಲ, ರೈಟ್? ಹಾಗಾಗಿ ನಮಗೆ ಈ ಕ್ಯಾಂಡಲೇ ಬೇರಿಶ್ ಆಗಿ ಕ್ಲೋಸ್ ಆಗಿದ್ದಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಆಯಿತು. ಬಟ್ ಅದು ಡೋಜಿ ಆಯಿತು, ಹಾಗಾಗಿ ಅಲ್ಲಿ ಪ್ರಾಬ್ಲಮ್ ಆಯಿತು. ಆ್ಯಂಡ್ ಇಷ್ಟು ದೊಡ್ಡ ಕ್ಯಾಂಡಲ್ ಆಗಿದೆ, ಇಲ್ಲಿ ಯಾವುದೇ ರೀತಿ ಈಗ ಎಂಟ್ರಿ ಪಡೆಯಲಿಕ್ಕಿಲ್ಲ. ಕ್ಯಾಂಡಲ್ ಕ್ಲೋಸ್ ಆದ್ರೇ ನಾವು ಎಂಟ್ರಿನ ಪ್ಲಾನ್ ಮಾಡಬೇಕು ಹೊರತು ಇವನ್ ಇಲ್ಲಿಂದ ಇದು ಇಷ್ಟು ದೊಡ್ಡ ಫಾಲ್ ಆದರೂ ಕೂಡ ಯಾವುದೇ ರೀತಿ ನಾವು ಅದರ ಬಗ್ಗೆ ಟೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಇಷ್ಟು ಫಾಲ್ ಆಗಿ ಮತ್ತೆ ಏನಾದರೂ ವಿಕ್ ಏನಾದರೂ ಮಾಡಿ ಇಲ್ಲೇ ಏನಾದರೂ ಕ್ಲೋಸಿಂಗ್ನ ಕೊಟ್ಟರೆ ಅಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಗಮನಿಸಬೇಕು. ಇಲ್ಲಿ ಯಾವುದೇ ರೀತಿ ಕ್ಯಾಂಡಲ್ ಕ್ಲೋಸ್ ಆಗಿದೆ, ನಮಗೆ ಎಂಟ್ರಿ ಇಲ್ಲ. ನಾವು ಪ್ರಾಪರ್ ಒಂದು ಎಂಟ್ರಿಗೆ ಕಾಯೋಣ, ಯಾವುದೇ ರೀತಿ ತೊಂದರೆ ಇಲ್ಲ. ಇಫ್ ಇನ್ ಕೇಸ್ ಏನು ಎಂಟ್ರಿ ಸಿಕ್ಕಿಲ್ಲ ಅಂದರೂ ನಾಳೆ ನಾವು ಟ್ರೇಡ್ ಮಾಡ್ಬೋದು. ಅದರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು, ನನಗೆ ಎಂಟ್ರಿ ಮಿಸ್ ಆಯಿತು, ನನಗೆ ಮೊಮೆಂಟಮ್ ಮಿಸ್ ಆಯಿತು ಅಂತ. ನಾವು ಯಾವಾಗಲೂ ಯೋಚನೆ ಮಾಡಬೇಕಾಗಿರೋದು ನನ್ನ ರಿಸ್ಕ್ ಎಷ್ಟಿದೆ, ಅದರ ಬೇಸ್ಡ್ ಆಗಿ ನನಗೆ ರಿವಾರ್ಡ್ ಎಷ್ಟು ಸಿಗ್ತಾ ಇದೆ ಅನ್ನೋದನ್ನು ನಾವು ಪ್ಲಾನ್ ಮಾಡಬೇಕಾಗಿರೋದು. ನಿಫ್ಟಿಯಲ್ಲೂ ಕೂಡ ಬೇರಿಶ್ನೆಸ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ನೋಡೋಣ, ಕ್ಯಾಂಡಲ್ ಕ್ಲೋಸ್ ಆಗಲಿ, ಇನ್ನೂ ಕೂಡ 1.5 ನಿಮಿಷ ಬಾಕಿ ಇದೆ. ಸೊ ಕ್ಯಾಂಡಲ್ ಕ್ಲೋಸ್ ಆಗಲಿ, ಆ ಬೇಸ್ಡ್ ಆಗಿ ನಾವು ಪ್ಲಾನ್ನ ಮಾಡೋಣ. ಸೊ ಬ್ಯಾಂಕ್ ನಿಫ್ಟಿಯಲ್ಲೂ 15 ಮಿನಿಟ್ಸಲ್ಲೂ ಒಂದು ಉತ್ತಮವಾದ ಎಂಟ್ರಿ ಸಿಗೋ ಸಾಧ್ಯತೆ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಫ್ ಇನ್ ಕೇಸ್ ಬ್ಯಾಂಕ್ ನಿಫ್ಟಿ ಏನಾದರೂ ಬೇರಿಶ್ ಸೈಡಲ್ಲಿ ಪ್ರಾಪರಾಗಿ ಏನಾದರೂ ಪ್ರೈಸ್ ಆಕ್ಷನ್ ಮಾಡಿದರೆ ಇವತ್ತು ಕೂಡ ನಮಗೊಂದು ಉತ್ತಮವಾದ ಮೊಮೆಂಟಮ್ ಡೌನ್ ಸೈಡಲ್ಲಿ ಕಾಣೋ ಸಾಧ್ಯತೆ ಇರುತ್ತೆ. ವೆಯ್ಟ್ ಮಾಡೋಣ ಗೆಳೆಯರೆ, ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. 1 ನಿಮಿಷ ಬಾಕಿ ಇದೆ, ಕ್ಯಾಂಡಲ್ ಕ್ಲೋಸ್ ಆಗಲಿ, ಆ ನಂತರನೇ ನಾವು ಪ್ಲಾನ್ನ ಮಾಡೋಣ, ರೈಟ್? ವೆಯ್ಟ್ ಮಾಡೋಣ. ಟ್ರೇಡರ್ಸ್ ಟೈಮ್ ಈಗ 10:15 ಆಗ್ತಾ ಬಂದಿದೆ. ಫೈನಲಿ ಕ್ಯಾಂಡಲ್ ನಮಗೆ ಕ್ಲೋಸ್ ಆಗಿದೆ. ಬಟ್ ನಾನು ಯಾವುದೇ ರೀತಿ ಎಂಟ್ರಿ ಪಡಲಿಕ್ಕೆ ಹೋಗ್ತಾ ಇಲ್ಲ. ರೀಸನ್ ಏನು ಅಂದರೆ ಇಲ್ಲೊಂದು ವಿಕ್ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸ್ಟ್ರಾಂಗ್ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲ. ಸೊ ಹಾಗಾಗಿ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಈವನ್ ಇಲ್ಲಿಂದ ಫಾಲ್ ಆದರೂ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ನಮಗೆ ಬ್ಯಾಂಕ್ ನಿಫ್ಟಿ ಒಂದು ಸಪೋರ್ಟ್ ರೀತಿ ನಮಗೆ ಮಾಡ್ತಾ ಇದೆ. ಸೊ ನೋಡೋಣ, ಫಾಲ್ ಆಗ್ತಾ ಇದೆ ಪ್ರೈಸ್, ನೋ ಪ್ರಾಬ್ಲಮ್, ಯಾವುದೇ ರೀತಿ ತೊಂದರೆ ಇಲ್ಲ. ಈವನ್ ಇಲ್ಲಿ ನಾನು ಎಂಟ್ರಿ ಪಡೆದ್ರು ಕೂಡ ನಮಗೆ ರಿಸ್ಕ್ ತುಂಬಾ ದೊಡ್ಡದಾಗುತ್ತೆ. ಇಷ್ಟು ದೊಡ್ಡ ರಿಸ್ಕನ್ನು ನಾವು ಪ್ಲಾನ್ ಮಾಡೋದು ಕರೆಕ್ಟಾಗಿ ಬರಲ್ಲ. ಈವನ್ ಇಲ್ಲಿಂದ ಫಾಲ್ ಆದರೂ ಪ್ರೈಸ್ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಅದರ ಬಗ್ಗೆ ನಾವು ಯೋಚನೆ ಮಾಡಬಾರ್ದು. ಸೊ ನಮಗೆ ಪ್ರಾಪರ್ ರಿಸ್ಕ್ ಸಿಗಬೇಕು, ಪ್ರಾಪರ್ ರಿವಾರ್ಡ್ ಅಲ್ಲಿ ಕೂತ್ಕೊಳ್ಬೇಕು, ಕ್ವಾಂಟಿಟಿ ಕರೆಕ್ಟಾಗಿ ಬರಬೇಕು. ಸೊ ದಿಸ್ ಇಸ್ ವಾಟ್ ಆ್ಯಸ್ ಅ ಟ್ರೇಡರ್ ನಾವು ಪ್ಲಾನ್ ಮಾಡಬೇಕಾಗಿರೋದು. ಪ್ರೈಸ್ ಇಲ್ಲಿಂದ ಮತ್ತೆ ರಿವರ್ಸಲ್ನ ಕೊಡ್ತಾ ಇದೆ, ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಟ್ರೇಡರ್ಸ್ ಟೈಮ್ ಈಗ 10:30 ಆಗ್ತಾ ಬಂದಿದೆ. ನಮಗೆ ಕ್ಯಾಂಡಲ್ ಈಗ ಕ್ಲೋಸ್ ಆಗ್ತಾ ಇದೆ. 15 ಮಿನಿಟ್ಸ್ ಹಾಗೆ 5 ಮಿನಿಟ್ಸಲ್ಲಿ 5 ಮಿನಿಟ್ಸಲ್ಲಿ ನಮಗೊಂದು ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ಕೊಟ್ಟು ಸಡನ್ ಆಗಿ ಪ್ರೈಸ್ ರಿವರ್ಸಲ್ನ ಕೊಡುತ್ತೆ. ರಿವರ್ಸಲ್ ಬೇಸ್ಡ್ ಎಂಟ್ರಿ ಪಡೆದಿದ್ರು ಕೂಡ ಚೆನ್ನಾಗಿರ್ತಾ ಇತ್ತು. ಬಟ್ ನಾನು ಯಾವುದೇ ರೀತಿ ಎಂಟ್ರಿ ಪಡೆದಿಲ್ಲ, ಸ್ವಲ್ಪ ಕನ್ಫರ್ಮೇಷನ್ ಕಡಿಮೆ ಇತ್ತು. ಆ್ಯಂಡ್ ಇಲ್ಲಿಂದ ಪ್ರೈಸ್ ತುಂಬಾ ಫಾಸ್ಟಾಗಿ ಕೆಳಗಡೆ ಬಂತು, ಅದು ಸ್ವಲ್ಪ ಪ್ರಾಬ್ಲಮ್ ಆಯಿತು ನಮಗೆ ಎಂಟ್ರಿ ಪಡೀಲಿಕ್ಕೆ. ಸೊ ನೋ ಪ್ರಾಬ್ಲಮ್, 14 ಸೆಕೆಂಡ್ಸ್ ಬಾಕಿ ಇದೆ ಕ್ಯಾಂಡಲ್ ಕ್ಲೋಸ್ ಆಗಲಿಕ್ಕೆ. 15 ಮಿನಿಟ್ಸಲ್ಲೂ ನಾವು ನೋಡೋದಾದರೆ 15 ಮಿನಿಟ್ಸಲ್ಲೂ ಒಂದು ಸಪೋರ್ಟನ್ನು ನಮಗೆ ಬ್ಯಾಂಕ್ ನಿಫ್ಟಿಯನ್ನು ಮಾಡಿತ್ತು. ಅದರ ಕೆಳಗಡೆ ಈಗ ಕ್ಯಾಂಡಲ್ ಕ್ಲೋಸ್ ಆಗುತ್ತೆ. ಇಲ್ಲಿಂದ ನಾವು ಶಾರ್ಟ್ ಸೈಡ್ ಎಂಟ್ರಿನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿಂದ ಪ್ರೈಸ್ ಒಂದು ಡೌನ್ವರ್ಡ್ ಮೊಮೆಂಟಮ್ನ ಕೊಡೋ ಸಾಧ್ಯತೆ ನಮಗೆ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಹಾಗೆ ನಿಫ್ಟಿಯಲ್ಲೂ ಕೂಡ ನಮಗೆ ಡೌನ್ವರ್ಡ್ ಮೊಮೆಂಟಮ್ ಜಾಸ್ತಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಈಗ ಎಂಟ್ರಿ ಯಾವ ರೀತಿ ಪಡೆಯೋದು ಅನ್ನೋದೇ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಣ್ಣ ಸಣ್ಣ ಕ್ವಾಂಟಿಟಿಯಲ್ಲಿ ನಾವು ಎಂಟ್ರಿನ ಪ್ಲಾನ್ ಮಾಡಬೇಕಾಗುತ್ತೆ. ಯಾಕೆಂದರೆ ಪ್ರೈಸ್ ಮತ್ತೆ ರಿವರ್ಸಲ್ ಆದರೆ ನಮಗೆ ಕಷ್ಟ ಆಗುತ್ತೆ. ಫಸ್ಟಿಗೆ 100 ಕ್ವಾಂಟಿಟೀಸ್ ಅಷ್ಟೇ ನಾವು ಆ್ಯಡ್ ಮಾಡೋಣ. ಸೊ 403, 400 ಸಮಥಿಂಗಲ್ಲಿ ನಮಗೆ ಟ್ರೇಡ್ ಆಗ್ತಾ ಇದೆ. ಸೊ ಫಸ್ಟಿಗೆ 100 ಕ್ವಾಂಟಿಟೀಸ್ ನಾನು ಆ್ಯಡ್ ಮಾಡ್ತೇನೆ, ಆ ನಂತರ ಬಾಕಿ ಕ್ವಾಂಟಿಟೀಸ್ ನಾವು ಆ್ಯಡ್ ಮಾಡೋಣ. ನಮ್ಮ ಎಂಟ್ರಿ ನೋಡೋದಾದ್ರೆ 397 ನಮಗೆ ಎಂಟ್ರಿ ಆಗುತ್ತೆ. ಸೊ 250 ಕ್ವಾಂಟಿಟೀಸ್ ಇದರಲ್ಲಿ ನಾನು ಆ್ಯಡ್ ಮಾಡ್ತೇನೆ. 250 ಕ್ವಾಂಟಿಟೀಸ್ನ ಆ್ಯಡ್ ಮಾಡಲಿಕ್ಕೆ ನಮಗೆ ರಿಸ್ಕನ್ನು ಕೂಡ ನಾವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಇದರಲ್ಲಿ ನಮಗೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇದೆ. ಸೊ ಹಾಗಾಗಿ ಪ್ರೈಸ್ ಏನಾದರೂ ರಿವರ್ಸಲ್ ಎಂಟ್ರಿ ಬೇಸ್ಡ್ ಆಗಿ ನಮ್ಗೆ ಏನಾದರೂ ಎಂಟ್ರಿ ಕೊಟ್ಟರೆ ಬಾಕಿ ಕ್ವಾಂಟಿಟೀಸ್ನ ನಾನು ಆ್ಯಡ್ ಮಾಡ್ತೇನೆ. ಅದರ್ವೈಸ್ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಸೊ ಬ್ಯಾಂಕ್ ನಿಫ್ಟಿ ಈಗ ನಮಗೆ ಈ ಒಂದು ಬ್ರೇಕ್ಔಟ್ ಏನಿತ್ತು ಅಲ್ಲಿಂದ ರಿವರ್ಸಲ್ ಬರಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ 50 ಕ್ವಾಂಟಿಟೀಸ್ನ ಆ್ಯಡ್ ಮಾಡೋಣ. ಬಾಕಿ 100 ಕ್ವಾಂಟಿಟೀಸ್ನ ನಾವು ಮುಂದೆ ಆ್ಯಡ್ ಮಾಡಲಿಕ್ಕೆ ಅಪರ್ಚುನಿಟಿ ಸಿಕ್ಕಿದ್ರೆ ನಾವು ಆ್ಯಡ್ ಮಾಡೋಣ. ಸೊ ಯಾಕೆಂದರೆ ಅದು ಮತ್ತೆ ಅಲ್ಲಿಂದ ಬ್ರೇಕ್ಔಟ್ ಆಗಿ ಮೊಮೆಂಟಮ್ ಕೊಟ್ಟರೆ ಅದು ಕೂಡ ಕಷ್ಟ ಆಗುತ್ತೆ ಅಲ್ವಾ, ಅದಕ್ಕಾಗಿ 385, 50 ಕ್ವಾಂಟಿಟೀಸ್ ತುಂಬಾ ಫಾಸ್ಟಾಗಿ ಪ್ರೈಸ್ ಮೂವ್ ಆಗ್ತಾ ಇದೆ, ಅದು ಪ್ರಾಬ್ಲಮ್ ಆಗ್ತಾ ಇರೋದು ನಮಗೆ. 390ಗೆ ಬಂದು ನಾವು 385 ಪ್ಲಾನ್ ಮಾಡ್ತಾ ಇದ್ವಿ. 391, 392 ಸಮಥಿಂಗಲ್ಲಿ ಟ್ರೇಡ್ ಆಗ್ತಾ ಇದೆ. ವೆಯ್ಟ್ ಮಾಡೋಣ. ಇಲ್ಲ, ನಮಗೆ ಅಪರ್ಚುನಿಟಿ ಸಿಗ್ತಾ ಇಲ್ಲ. ಸೊ ಆಬ್ವಿಯಸ್ಲಿ ನಾವು ಇಲ್ಲೇ ಆ್ಯಡ್ ಮಾಡಬೇಕೀಗ.
ಪೊಸಿಷನ್ ಆ್ಯಡ್ ಮಾಡೋದು ಕೂಡ ಸ್ವಲ್ಪ ನೋಡಬೇಕು ನಾವು ಯಾವಾಗಲೂ, ಅದನ್ನು ಕೂಡ ನಾವು ಗಮನಿಸಬೇಕು. 394 ಸಮಥಿಂಗಲ್ಲಿ ಸಿಗ್ತಾ ಇದೆ, 393 ಟ್ರೇಡ್ ಆಗ್ತಾ ಇದೆ. ಸೊ ವೆಯ್ಟ್ ಮಾಡೋಣ, 390 ಆ ರೇಂಜಲ್ಲಿ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಓಕೆ, ನಾನು 390ಗೆ ನಾನು ಪ್ಲೇಸ್ ಮಾಡಿದ್ದೇನೆ ಆರ್ಡರ್ನ, 393 ಸಮಥಿಂಗಲ್ಲಿದೆ. ಸೊ ಮೋಸ್ಟ್ ಪ್ರಾಬಬ್ಲಿ ನಮಗೆ ಅದು ಸಿಗುತ್ತೆ ಎಂಟ್ರಿ. 390ಗೆ ನಮಗೆ ಸಿಕ್ತು, 150 ಕ್ವಾಂಟಿಟೀಸ್ ಆಯಿತು. ಸೊ ಇನ್ನು 100 ಕ್ವಾಂಟಿಟೀಸ್ ಇದೆ. ಈ 100 ಕ್ವಾಂಟಿಟೀಸ್ನ ನಾನು ಯಾವಾಗ ಆ್ಯಡ್ ಮಾಡ್ತೇನೆ ಅಂದರೆ, ಒಂದು ಕನ್ಫರ್ಮೇಷನ್ ಸಿಕ್ಕಾಗ ನಾನು ಆ್ಯಡ್ ಮಾಡ್ತೇನೆ, ಅಥವಾ ಇನ್ನಷ್ಟು ಕಡಿಮೆಗೆ ಏನಾದರೂ SL ಸಿಕ್ಕಾಗ ನಾನು ಆ್ಯಡ್ ಮಾಡ್ತೇನೆ. ಯಾಕೆಂದರೆ ಇಲ್ಲಿಂದ ಏನಾದರೂ ಪ್ರೈಸ್ ಶಾರ್ಪಾಗಿ ರಿವರ್ಸಲ್ ಆದರೆ, ವಾಲಟಿಲಿಟಿಯಲ್ಲಿ ಶಾರ್ಪಾಗಿ ರಿವರ್ಸಲ್ ಆದರೆ ಕಷ್ಟ ಆಗುತ್ತೆ. ಆಗ ನಾವು ಕ್ವಾಂಟಿಟಿನ ಮ್ಯಾನೇಜ್ ಮಾಡಿಬಿಟ್ಟು SLನ ಕಡಿಮೆ ಮಾಡ್ಬೋದು. ಸೊ ಆ ಮೆಥಡಲ್ಲಿ ನಾವು ಇದು ಮಾಡ್ಬೋದು. ಸೊ ಹಾಗಾಗಿ ಇದು ಮಾಡಿದೆ. ಆ್ಯಂಡ್ ಇಲ್ಲಿ ಆ್ಯಡ್ ಮಾಡಿರೋದಕ್ಕೆ ರೀಸನ್ ಏನು ಅಂದರೆ, ಇಲ್ಲಿ ನಮಗೆ ರೆಸಿಸ್ಟೆನ್ಸ್ ಸಿಕ್ತು, ಹಾಗಾಗಿ ಅಲ್ಲಿ ನಾನು ಆ್ಯಡ್ ಮಾಡಿದೆ. 150 ಕ್ವಾಂಟಿಟೀಸ್ ಕೂಡ ಒಳ್ಳೆ ಕ್ವಾಂಟಿಟಿನೇ ಆಗುತ್ತೆ, ಯಾವುದೇ ರೀತಿ ತೊಂದರೆ ಅಲ್ಲ. ಸೊ 5000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಇಲ್ಲಿಂದ ಪ್ರೈಸ್ ಮೊಮೆಂಟಮ್ ಕಂಟಿನ್ಯೂಸ್ಲಿ ಕೊಟ್ಟರೆ ನಮಗೆ ಈ ಲೋ ಕೂಡ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಏನು ಈಗ 40,900 ಲೋ ಇದೆಯಲ್ಲ, ಅದನ್ನು ಕೂಡ ಬ್ರೇಕ್ ಆಗೋ ಸಾಧ್ಯತೆ ಇರುತ್ತೆ. ಸೊ 150 ಕ್ವಾಂಟಿಟೀಸಲ್ಲಿ ಅದನ್ನು ಕೂಡ ನಾವು ಮ್ಯಾನೇಜ್ ಮಾಡ್ಬೋದು, ರೈಟ್. ಸೊ ವೆಯ್ಟ್ ಮಾಡೋಣ. ಟ್ರೇಡರ್ಸ್ ಟೈಮ್ ಈಗ 10:41 ಆಗ್ತಾ ಬಂದಿದೆ. ಪ್ರೈಸ್ ಒಂದು ರಿವರ್ಸಲ್ನ ಶಾರ್ಪ್ ಆಗಿ ನಮಗೆ ಕೊಡ್ತು, ಬಟ್ ಅಷ್ಟೇ ಫಾಸ್ಟ್ ಆಗಿ ಪ್ರೈಸ್ ಡೌನ್ ಸೈಡಲ್ಲಿ ಮೊಮೆಂಟಮ್ನ ಕೊಡ್ತಾ ಇದೆ. ಆ್ಯಂಡ್ ಈಗ ನಮಗೆ RNR ರೇಂಜಲ್ಲಿ ಪ್ರೈಸ್ ಬಂದಿದೆ. RNR ರೇಂಜ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಆಗುತ್ತೆ, ಬಟ್ ಸ್ಟಿಲ್ ನಾನು ಹೋಲ್ಡ್ ಮಾಡ್ತಾ ಇದ್ದೇನೆ ಪ್ರೈಸ್ನ. ಯಾಕೆಂದರೆ 15 ಮಿನಿಟ್ಸಲ್ಲಿ ನಾವು ನೋಡೋದಾದ್ರೆ ತುಂಬಾ ಚೆನ್ನಾಗಿರೋ ಒಂದು ಮೊಮೆಂಟಮ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಕ್ಲೋಸಿಂಗ್ ಕೂಡ ಬ್ರೇಕ್ ಆಗಿದೆ, ಆ್ಯಂಡ್ ಈ ಲೋ ಕೂಡ ಒಂದು ಬಾರಿ ರೆಸ್ಪೆಕ್ಟ್ ಆಗಬೇಕಾಗತ್ತೆ. ಒಂದು ಬಾರಿ ಆ ಲೋ ಕೂಡ ರೆಸ್ಪೆಕ್ಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ. ಆ್ಯಂಡ್ ಪ್ರಾಫಿಟನ್ನು ನೋಡೋದಾದ್ರೆ 5400 ಸಮಥಿಂಗ್ ನಮಗೆ ಪ್ರಾಫಿಟ್ ಆಗ್ತಾ ಇದೆ ಆನ್ 150 ಕ್ವಾಂಟಿಟೀಸ್. ನಮಗೆ ನಿಯರ್ ಅಬೌಟ್ ಇಲ್ಲಿ 30-40 ಪಾಯಿಂಟ್ಸ್ ನಮಗೆ ಪ್ರಾಫಿಟ್ ಸಿಕ್ಕಿದೆ ಅನ್ಸುತ್ತೆ. 30 ಪಾಯಿಂಟ್ಸ್ ನಮಗೆ ಸಿಕ್ಕಿರ್ಬೋದು ಈಗ. ಸೊ ಹೋಲ್ಡ್ ಮಾಡೋಣ. ನಿಯರ್ ಅಬೌಟ್ 100 ಪಾಯಿಂಟ್ಸ್ ನಾವು ಟಾರ್ಗೆಟ್ ಇದರಲ್ಲಿ ಕ್ಯಾಪ್ಚರ್ ಮಾಡೋ ಪ್ಲಾನಲ್ಲಿ ಇದೆ. RNR ರೇಂಜಲ್ಲಿ ಪ್ರೈಸ್ ಸಪೋರ್ಟ್ ಪಡಿತಾ ಇದೆ, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಇದನ್ನು ಬ್ರೇಕ್ ಆಗಿ ಪ್ರೈಸ್ ಕೆಳಗಡೆ ಬರಬೇಕಾಗತ್ತೆ. ಆ್ಯಂಡ್ ಆಲ್ಮೋಸ್ಟ್ 3ನೇ ಬಾರಿ ಬರ್ತಾ ಇದೆ ಪ್ರೈಸ್ ಅದೇ ಲೆವೆಲ್ಗೆ. ಸೊ ಹಾಗಾಗಿ ಅದನ್ನು ಬ್ರೇಕ್ ಆಗೋದು ಪ್ರೈಸ್ಗೆ ತುಂಬಾ ಬೆಟರ್ ಆಗುತ್ತೆ ಕಂಪ್ಯಾರೇಟಿವ್ಲಿ. ಸೊ ಟ್ರೇಡರ್ಸ್ ಕ್ಯಾಂಡಲ್ ಈಗ ಕ್ಲೋಸ್ ಆಗಿದೆ, ಬಟ್ ನೋ ಬಾಡಿ ಕ್ಯಾಂಡಲ್ ಕ್ಲೋಸ್ ಆಗಿದೆ. ಸೊ ಹಾಗಾಗಿ ಅಷ್ಟೊಂದು ಸ್ಟ್ರಾಂಗ್ ಆಗಿರೋ ಬುಲ್ಲಿಶ್ನೆಸ್ ಕೂಡ ಕಾಣಲಿಕ್ಕೆ ಸಿಗ್ತಾ ಇಲ್ಲ. ನಾನು ಹೋಲ್ಡ್ ಮಾಡ್ತಾ ಇದ್ದೇನೆ, ಯಾಕೆಂದರೆ ನನಗೆ ಡೌನ್ ಸೈಡಲ್ಲಿ ಮೊಮೆಂಟಮ್ ಇಲ್ಲಿ ಜಾಸ್ತಿ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಡೌನ್ ಸೈಡಲ್ಲಿ ಪ್ರೈಸ್ ಬರಬೇಕಾಗತ್ತೆ. ಸೊ ಅದಕ್ಕಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ನೋಡೋಣ, ವೆಯ್ಟ್ ಮಾಡೋಣ ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಆ್ಯಂಡ್ ಈ ಫೇಸಲ್ಲಿ ಸ್ವಲ್ಪ ಸೈಡ್ ವೈಸ್ ಹೋಗಿ ಆನಂತರ ಬ್ರೇಕ್ಔಟ್ ಏನಾದರೂ ಕೊಡ್ಬೋದೇನೋ. ಆ್ಯಂಡ್ RNR ರೇಂಜಲ್ಲಿ ಪ್ರೈಸ್ ಸಪೋರ್ಟ್ ಪಡಿತಾ ಇರೋದ್ರಿಂದ ಅದು ಕೂಡ ನಮಗೆ ಸ್ವಲ್ಪ ಒಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ RNR ರೇಂಜನ್ನು ರೆಸ್ಪೆಕ್ಟ್ ಆಗಿ ಪ್ರೈಸ್ ಒಮ್ಮೆ ಅಪೋರ್ಡ್ ಡೈರೆಕ್ಷನ್ ಮೊಮೆಂಟಮ್ ಕೂಡ ಕೊಡ್ಬೋದು. ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ವೆಯ್ಟ್ ಮಾಡೋಣ, ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಹಲೋ ಟ್ರೇಡರ್ಸ್, ಟೈಮ್ ಈಗ ನಮಗೆ 11:20 ಆಗ್ತಾ ಬಂದಿದೆ. ಫೈನಲಿ ಒಂದು ಮೊಮೆಂಟಮ್ ನಮಗೆ ಸ್ಟಾರ್ಟ್ ಆಗೋ ಥರ ಕಾಣ್ತಾ ಇದೆ. ಆ್ಯಂಡ್ ಇಲ್ಲಿ ಪ್ರೈಸ್ ಸ್ವಲ್ಪ ಹೊತ್ತು ಹೋಲ್ಡ್ ಆಗಿ ಆಲ್ಮೋಸ್ಟ್ ನಿಯರ್ ಅಬೌಟ್ ನಮಗೆ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಜಾಸ್ತಿನೇ ಹೋಲ್ಡ್ ಆಯಿತು ಅಂತಲೇ ಹೇಳ್ಬೋದು. 11:45 ನಮಗೆ ಈಗ 11:15ವರೆಗೂ ನಮಗೆ ಹೋಲ್ಡ್ ಆಯಿತು. 15 ಮಿನಿಟ್ಸಲ್ಲಿ ಕೂಡ ಉತ್ತಮವಾದ ಪ್ರೈಸ್ ಆಕ್ಷನ್ ಆಗಿದೆ. ಪ್ರೈಸ್ ಈಗ RNR ರೇಂಜ್ನ ಒಳಗಡೆ ಇರೋದ್ರಿಂದ ನಾನು ಪೊಸಿಷನನ್ನು ಆ್ಯಡ್ ಮಾಡ್ತಾ ಇಲ್ಲ. ನಮ್ಮ ಪೊಸಿಷನ್ ನೋಡೋದಾದ್ರೆ 10,000 ಸಮಥಿಂಗ್ ನಮಗೆ ಈಗ ಪ್ರಾಫಿಟ್ ರನ್ ಆಗ್ತಾ ಇದೆ. ಜಸ್ಟ್ 150 ಕ್ವಾಂಟಿಟಿಯಲ್ಲಿ ಅಷ್ಟೇ ನಾವು ಹೋಲ್ಡ್ ಮಾಡ್ತಾ ಇದ್ದೇವೆ, ಯಾವುದೇ ರೀತಿ ಇನ್ನಷ್ಟು ಆ್ಯಡ್ ಮಾಡಿಲ್ಲ. ಅದರ್ವೈಸ್ ಇಲ್ಲಿ ನಾವು ಆ್ಯಡ್ ಮಾಡ್ಬೋದಿತ್ತು, ಈ ಬ್ರೇಕ್ಔಟಲ್ಲಿ ಈಸಿಯಾಗಿ ನಾವು ಆ್ಯಡ್ ಮಾಡ್ಬೋದಿತ್ತು. ಬಟ್ RNR ರೇಂಜ್ ಇರೋದ್ರಿಂದ, RNR ರೇಂಜ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಆಗಿ ಕೆಲವೊಮ್ಮೆ ವರ್ಕ್ ಆಗೋದ್ರಿಂದ ನಾನು ಆ್ಯಡ್ ಮಾಡ್ತಾ ಇಲ್ಲ, ಹೋಲ್ಡ್ ಮಾಡ್ತಾ ಇದ್ದಾನೆ. ಸೊ ನಮ್ಮ ಟಾರ್ಗೆಟ್ ಏನಿರುತ್ತಲ್ಲ, ಇದರ ಕೆಳಗಡೆ ಕೂಡ ಪ್ರೈಸ್ ಮೂವ್ಮೆಂಟ್ ಆಗೋ ಸಾಧ್ಯತೆ ಇರುತ್ತೆ. ಬಟ್ ಯಾವಾಗ ಪ್ರೈಸ್ ಒಂದು ಸ್ವಲ್ಪ ಹೋಲ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆಗ ನಾವು ಎಕ್ಸಿಟ್ನ ಕಾಣಲಿಕ್ಕೆ ಶುರು ಮಾಡೋಣ. ನಿಯರ್ ಅಬೌಟ್ 11,200 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಇಲ್ಲಿಂದ ಪ್ರೈಸ್ ಕಂಟಿನ್ಯೂಷನ್ ಕೊಡಬೇಕಾಗುತ್ತೆ, ಅದು ತುಂಬಾ ಉತ್ತಮವಾಗಿರುತ್ತೆ. ಇಫ್ ಇನ್ ಕೇಸ್ ಮತ್ತೆ ರಿವರ್ಸಲ್ ಏನಾದರೂ ಕೊಟ್ಟರೆ ಮತ್ತೆ ಸ್ಲೋ ಆಗುತ್ತೆ ಮಾರ್ಕೆಟ್. ಸೊ ಈಗ ನಿಯರ್ ಅಬೌಟ್ 10,500-400 ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಹೋಲ್ಡ್ ಮಾಡೋಣ ಗೆಳೆಯರೆ, ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಇಫ್ ಇನ್ ಕೇಸ್ ಏನಾದರೂ ಎಕ್ಸಿಟ್ ಏನಾದರೂ ಪ್ಲಾನ್ ಇದ್ದರೆ ಆಗ ನಾವು ಎಕ್ಸಿಟ್ನ ಕಾರಣ. RNR ರೇಂಜ್ ಒಳಗಡೆ ಇದೆ ಪ್ರೈಸ್, ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹೋಲ್ಡ್ ಆಗ್ಬೋದು, ಆನಂತರ ಮೊಮೆಂಟಮ್ನ ಕೊಡ್ಬೋದು. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ವೆಯ್ಟ್ ಮಾಡೋಣ ಗೆಳೆಯರೆ, ನಾನು ನಿಮಗೆ ಅಪ್ಡೇಟ್ನ ಮಾಡ್ತೀನಿ, ರೈಟ್. ಟ್ರೇಡರ್ಸ್ ಟೈಮ್ ಈಗ ನಮಗೆ 11:28, 11:30 ಆಗ್ತಾ ಬಂದಿದೆ. ಫೈನಲಿ ಪ್ರೈಸ್ ಒಂದು ಮೊಮೆಂಟಮ್ನ ನಮಗೆ ಕೊಡಲಿಕ್ಕೆ ಶುರು ಮಾಡಿದೆ. ಉತ್ತಮವಾದ ಡೌನ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ ನಮಗೆ ಕೊಡ್ತಾ ಇದೆ. ಸೊ ಯಾವುದೇ ರೀತಿ ಕ್ವಾಂಟಿಟಿನ ನಾನು ಆ್ಯಡ್ ಮಾಡಿಲ್ಲ, ಅದೇ 150 ಕ್ವಾಂಟಿಟೀಸ್ ಇದೆ. ರೀಸನ್ ಏನು ಅಂದರೆ ಪ್ರೈಸ್ RNR ರೇಂಜ್ನ ಒಳಗಡೆ ಬರ್ತಾ ಇದೆ. RNR ರೇಂಜ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಸಪೋರ್ಟ್ ಆಗಿ ಪ್ರೈಸ್ಗೆ ಕೆಲವೊಮ್ಮೆ ವರ್ಕ್ ಆಗುತ್ತೆ. ಬಟ್ ಮೊಮೆಂಟಮ್ ಡೌನ್ ಸೈಡಲ್ಲಿ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಕ್ವಾಂಟಿಟಿನ ಯಾವುದೇ ರೀತಿ ಆ್ಯಡ್ ಮಾಡ್ತಾ ಇಲ್ಲ, ಬಿಕಾಸ್ ಏನಾದರೂ ರಿವರ್ಸಲ್ ಏನಾದರೂ ಆದರೆ ಕಷ್ಟ ಆಗುತ್ತೆ. ನಮ್ಮ ಪೊಸಿಷನನ್ನು ನಾವು ನೋಡೋದಾದ್ರೆ ನಿಯರ್ ಅಬೌಟ್ 15,000 16,000 ನಮಗೆ ಪೊಸಿಷನ್ ರನ್ ಆಗ್ತಾ ಇದೆ. ಇಫ್ ಇನ್ ಕೇಸ್ ಏನಾದರೂ ಪ್ರೈಸ್ ಏನಾದರೂ ಸಪೋರ್ಟ್ ಪಡಲಿಕ್ಕೆ ಶುರು ಮಾಡಿದರೆ ಅಲ್ಲಿ ನಾವು ಎಕ್ಸಿಟ್ ಆಗೋದು ಬೆಟರ್ ಆಗುತ್ತೆ. ಈಗ ಪ್ರೈಸನ್ನು ನಾವು ಗಮನಿಸೋದಾದರೆ ಪ್ರೈಸ್ ಈಗ ನಮಗೆ ಲೋ ಬಂದುಬಿಟ್ಟು 40,978 ಮಾಡಿದೆ. ಆ್ಯಂಡ್ ಮೊಮೆಂಟಮಲ್ಲೇ ಪ್ರೈಸ್ ಇರೋದ್ರಿಂದ ಯಾವುದೇ ರೀತಿ ನಾನು ಎಕ್ಸಿಟ್ನ ಕಾಣ್ತಾ ಇಲ್ಲ. ಸೊ ನಿಯರ್ ಅಬೌಟ್ 14-15,000 ಆ ಕಡೆ ಈ ಕಡೆ ರನ್ ಆಗ್ತಾ ಇದೆ. ಸೊ ನಾವು ಎಕ್ಸಿಟ್ಗೆ ರೆಡಿ ಆಗೋಣ, ಯಾವುದೇ ರೀತಿ ಎಕ್ಸಿಟ್ ಮಾಡೋದು ಬೇಡ.
ಎಕ್ಸಿಟ್ಗೆ ರೆಡಿಯಾಗಿ ನಾವಿರೋಣ. ಇಫ್ ಇನ್ ಕೇಸ್ ಸ್ವಲ್ಪ ಪ್ರೈಸ್ ಏನಾದರೂ ರಿವರ್ಸಲ್ ಏನಾದರೂ ಕಾಣಲಿಕ್ಕೆ ಸಿಕ್ಕಿದ್ರೆ ನಾವು ಡೈರೆಕ್ಟ್ ಎಕ್ಸಿಟ್ನ ಕಾರಣ. ಯಾಕೆಂದರೆ ನಮಗೆ ಈಗ 1:2 ಏನು ಟಾರ್ಗೆಟ್ ಇದೆಯಲ್ಲ ಅದು ರೀಚ್ ಆಗಿದೆ. ನಿಯರ್ ಅಬೌಟ್ ನಮ್ಮ ಎಂಟ್ರಿ 397 ಸಮಥಿಂಗ್ ಅಲ್ಲಿತ್ತು. ಸೊ ಆ ಬೇಸ್ಡ್ ಆಗಿ ನೋಡೋದಾದ್ರೆ 1:2 ಆಲ್ಮೋಸ್ಟ್ ರೀಚ್ ಆಗಿದೆ ನಮಗೆ. ಸೊ ಈಗ ವೆಯ್ಟ್ ಮಾಡಿ ನಾವು ಈ ಒಂದು ಪೊಸಿಷನನ್ನು ಯಾವುದೇ ರೀತಿ ನಾವು ಲಾಸಲ್ಲಿ ತಗೊಂಡು ಹೋಗ್ಲಿಕ್ಕಿಲ್ಲ. ಲಾಸ್ ಆಗದಾಗೆ ನಾವು ಇದನ್ನು ಹೋಲ್ಡ್ ಮಾಡಬೇಕು, ಮೊಮೆಂಟಮ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗಬೇಕಾಗುತ್ತೆ. ನಿಫ್ಟಿಯಲ್ಲೂ ಕೂಡ ನಮಗೆ ಮೊಮೆಂಟಮ್ ಸ್ಟಾರ್ಟ್ ಆಗಿದೆ. ನಿಫ್ಟಿ ಕೂಡ ಡೌನ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ನ ನಮಗೆ ಕೊಡ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಕೂಡ ಅದೇ ಬೇಸ್ಡ್ ಆಗಿ ಮೊಮೆಂಟಮ್ನ ಕೊಡ್ತಾ ಇದೆ. ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಬ್ಯಾಂಕ್ ನಿಫ್ಟಿ RNR ರೇಂಜ್ನ ಒಳಗಡೆ ಇದೆ, ಅದೇ ಪ್ರಾಬ್ಲಮ್ ಆಗ್ತಾ ಇರೋದು. ಇಫ್ ಇನ್ ಕೇಸ್ ಪ್ರೈಸ್ ಏನಾದರೂ ಇಲ್ಲಿಂದ ಸಪೋರ್ಟ್ ಪಡೆದು ಅಪೋರ್ಡ್ ಡೈರೆಕ್ಷನ್ ಮೂವ್ಮೆಂಟ್ ಆದರೆ ಅದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೇನೆ. ಆ್ಯಂಡ್ ಇಫ್ ಇನ್ ಕೇಸ್ ಈ ಲೋವನ್ನು ಬ್ರೇಕ್ ಆಗದೆ ಪ್ರೈಸ್ ಇಲ್ಲಿಂದನೇ ಎಲ್ಲಿಯಾದರೂ ನಮಗೆ ರಿವರ್ಸಲ್ ಏನಾದರೂ ಕೊಟ್ಟರೆ ಅದು ಕೂಡ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಎಕ್ಸಿಟ್ ಪ್ಲಾನ್ಗೆ ರೆಡಿ ಆಗಿರಬೇಕು. ಸೊ ಯಾಕೆಂದರೆ ರೀಚ್ ಆಗಿದೆ, 1:2 ರೀಚ್ ಆಗಿದೆ. ಆ್ಯಂಡ್ ಇಲ್ಲಿಂದ ನಾವು ರಿಸ್ಕ್ ತಗೊಳ್ತಾ ಇದ್ದೀವಿ, ಆನ್ ದ ಪ್ರಾಫಿಟ್ ನಾವು ರಿಸ್ಕ್ ತಗೊಳ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ಎಕ್ಸ್ಪೆಕ್ಟೇಷನ್ ಪ್ರೈಸ್ ಇನ್ನಷ್ಟು ಡೌನ್ವರ್ಡ್ ಡೈರೆಕ್ಷನ್ ಮೊಮೆಂಟಮ್ನ ಕೊಡಬೇಕು, ಹಾಗೆ ಈ ಲೋ ಅನ್ನು ಕೂಡ ಬ್ರೇಕ್ ಆಗಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾವು ಇದ್ದೇವೆ. ಅದರ್ವೈಸ್ ಪ್ರೈಸ್ ಅದನ್ನು ರಾಂಗ್ ಅಂತ ಪ್ರೂವ್ ಮಾಡಿದಾಗ ನಾವು ಎಕ್ಸಿಟ್ಗೂ ಕೂಡ ರೆಡಿ ಆಗಿರಬೇಕು. ಇದೆಲ್ಲವೂ ಕೂಡ ಪ್ಲಾನ್ ನಮ್ಮ ಹತ್ರ ರೆಡಿ ಇರಬೇಕು, ಆಗ ಮಾತ್ರ ನಾವು ದೊಡ್ಡ ಪ್ರಾಫಿಟ್ ಅನ್ನು ತಗೊಳ್ಳಿಕ್ಕೆ ಆಗೋದು. ಸೊ 17,000-18,000 ತನಕ ರೀಚ್ ಆಗಿದೆ. 1:2 ರೀಚ್ ಆಯಿತು ನಮ್ಮದು ಈಗ. ಸೊ ಮೊಮೆಂಟಮ್ ಕೊಟ್ಟರೆ ಚೆನ್ನಾಗಿರುತ್ತೆ, ಫಾಸ್ಟ್ ಆಗಿ ಒಮ್ಮೆ ಡೌನ್ ಸೈಡಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಯಾಕೋ ಪ್ರೈಸ್ ಈಗ ಸಪೋರ್ಟ್ ಪಡಿತಾ ಇರೋ ಥರ ಕಾಣ್ತಾ ಇದೆ. ಆ್ಯಂಡ್ RNR ರೇಂಜ್ನ ಒಳಗಡೆ ಇರೋದ್ರಿಂದ ಪ್ರೈಸ್ ಸಪೋರ್ಟ್ ಕೂಡ ಪಡಿಬೋದು ಈಗ. ಸೊ ಅದು ಕೂಡ ಪ್ರಾಬ್ಲಮ್ ಆಗುತ್ತೆ ನಮಗೆ. ಎಕ್ಸಿಟ್ ಆಗೋದು ಬೆಸ್ಟ್ ಅಂತ ಕಾಣಿಸ್ತಾ ಇದೆ. 18,000ಇಂದ ಮತ್ತೆ 15,000 ಸಮಥಿಂಗ್ ಈಗ ಪ್ರೈಸ್ ಬರ್ತಾ ಇದೆ. ಆ್ಯಂಡ್ ಪ್ರೈಸ್ ಸಪೋರ್ಟ್ ಕೂಡ ಪಡಿತಾ ಇದೆ. ಸೊ ಹಾಗಾಗಿ ನಮ್ಮದು ಪ್ರಾಫಿಟ್ ಈಗ ಕಡಿಮೆ ಕಾಣಲಿಕ್ಕೆ ಸಿಗ್ತಾ ಇದೆ. ವೆಯ್ಟ್ ಮಾಡ್ತಾ ಇದ್ದೇನೆ ನಾನು, ಯಾಕೆಂದರೆ ಇನ್ನೂ ಕೂಡ ಒಂದು ನಿಮಿಷ ಬಾಕಿ ಇದೆ. ಆ್ಯಂಡ್ ಯಾವುದೇ ರೀತಿ ಕ್ಯಾಂಡಲ್ಗಳ ಹೈ ಬ್ರೇಕ್ ಆಗಿಲ್ಲ ಇಲ್ಲಿ ತನಕ. ಪ್ರೀವಿಯಸ್ ಕ್ಯಾಂಡಲ್ ಇದು ಹೈ ಬ್ರೇಕ್ ಆಗಿಲ್ಲ. ಆ್ಯಂಡ್ ಒಂದು ಪ್ರಾಬ್ಲಮ್ ಏನಂದರೆ RNR ರೇಂಜ್. ಇಫ್ ಇನ್ ಕೇಸ್ RNR ರೇಂಜ್ ಇಲ್ಲ ಅಂದಿದ್ರೆ ನಾನು ಕ್ಲೀನಾಗಿ ಹೋಲ್ಡ್ ಮಾಡ್ತಾ ಇದ್ದೆ ಇದನ್ನು. ವೆಯ್ಟ್ ಮಾಡೋಣ. 13,000 14,000 ಸಮಥಿಂಗ್ ರನ್ ಆಗ್ತಾ ಇದೆ. ನಾವು ಯಾವಾಗಲೂ ದೊಡ್ಡ ಪ್ರಾಫಿಟನ್ನು ತಗೊಳ್ಬೇಕಾದ್ರೆ ಈ ರೀತಿ ಸ್ವಲ್ಪ ರಿಸ್ಕನ್ನು ಕೂಡ ನಾವು ತಗೊಳ್ಬೇಕಾಗುತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಿಸ್ಕ್ ತಗೊಳ್ಳಿಲ್ಲ ಅಂದರೆ ಅದು ಕಷ್ಟ ಆಗುತ್ತೆ. 18,000 ಆಲ್ಮೋಸ್ಟ್ 13,000 ಹತ್ರ ಬರ್ತಾ ಇದೆ. ವೆಯ್ಟ್ ಮಾಡ್ತಾ ಇದ್ದೇನೆ. ಇಫ್ ಇನ್ ಕೇಸ್ ಅಷ್ಟೇ ಫಾಸ್ಟಾಗಿ ಪ್ರೈಸ್ ಏನಾದರೂ ಡೌನ್ ಸೈಡ್ ಬಂದರೆ ನಾವೇನಕ್ಕೆ ಮೊಮೆಂಟಮ್ನ ಮಿಸ್ ಮಾಡಬೇಕು ಅಂತ. ಯಾಕೆಂದರೆ ಪ್ರಾಫಿಟಲ್ಲಿ ರಿಸ್ಕ್ ತಗೊಳ್ತಾ ಇದ್ದೀವಿ, ಯಾವುದೇ ರೀತಿ ನಮ್ಮ ಕೈಯಿಂದ ನಾವು ರಿಸ್ಕ್ ತಗೊಳ್ತಾ ಇಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ಬೋದು. ಕ್ವಾಂಟಿಟಿ ಏನಾದರೂ ಜಾಸ್ತಿ ಇದೆ ಅಂದರೆ 1:2 ನಾನು ಎಕ್ಸಿಟ್ ಆಗ್ತಾ ಇದೆ. ಅಂದರೆ 250 ಕ್ವಾಂಟಿಟೀಸ್ಗೆ 100 ಕ್ವಾಂಟಿಟೀಸ್ ಅಂದರೆ 25,000 ಆಗ್ತಾ ಇತ್ತು ನಮಗೆ. ಸೊ ಮತ್ತೆ ಪ್ರೈಸ್ ಬಂತು 17,000ಗೆ. ವೆಯ್ಟ್ ಮಾಡಿದ್ದು ಕೂಡ ನಮಗೆ ಓಕೆ ಅಂತ ಅನಿಸ್ತಾ ಇದೆ ಈಗ. ಸೊ ಮತ್ತೆ 17,560, 570, 18,000 ನಿಯರ್ ಅಬೌಟ್ ಬಂತು ಪ್ರೈಸ್. ಸೊ ಇದರ ಲೋ ಬ್ರೇಕ್ ಆದರೆ ಈಗ ಮತ್ತೆ ಮೊಮೆಂಟಮ್ ಶುರು ಆಗುತ್ತೆ ಈಗ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ. ಫೈನ್. ಇನ್ನು ಯಾವುದೇ ರೀತಿ ನಮಗೆ ಟೆನ್ಷನ್ ಇಲ್ಲ, ಇನ್ನು ಹೋಲ್ಡ್ ಮಾಡ್ಬೋದು. ಯಾವುದೇ ರೀತಿ ಇದರಲ್ಲಿ ಇನ್ನೂ ವರಿ ಮಾಡೋ ಅವಶ್ಯಕತೆ ಇಲ್ಲ. ಪ್ರೈಸ್ ಹೋಗುತ್ತೆ, ಇನ್ನು ಡೌನ್ ಸೈಡಲ್ಲಿ ಹೋಗುತ್ತೆ. ಓಕೆ, ನಿಯರ್ ಅಬೌಟ್ 18,000 ಸಮಥಿಂಗ್ ನಮಗೆ ಪ್ರಾಫಿಟ್ ರನ್ ಆಗ್ತಾ ಇದೆ. ಸೊ ಈಗ ಮತ್ತೆ ಏನಾದರೂ ರಿವರ್ಸಲ್ ಏನಾದರೂ ಕೊಡಲಿಕ್ಕೆ ಶುರು ಮಾಡಿದರೆ ಮತ್ತೆ 15 ಆ ಥರ ಏನಾದರೂ ಬಂದರೆ ಮತ್ತೆ ನಾವು ಎಕ್ಸಿಟ್ ಆಗೋದೇ ಬೆಸ್ಟ್ ಆಗುತ್ತೆ. ಯಾವುದೇ ರೀತಿ ಹೋಲ್ಡ್ ಮಾಡಲಿಕ್ಕೆ ಹೋಗಬಾರ್ದು. ಸೊ 20,000 ರೀಚ್ ಆಯಿತು. ಫೈನ್. 21,000. ಇನ್ನು 1 ಮಿನಿಟಲ್ಲಿ ನೋಡೋಣ ನಾವು. 1 ಮಿನಿಟಲ್ಲಿ ಏನಾದರೂ ಹೈ ಬ್ರೇಕ್ ಆದರೆ ಆ ಬೇಸ್ದಾಗ ನಾವು ಎಕ್ಸಿಟ್ ಆಗೋಣ. ಇನ್ನು ಹೋಲ್ಡ್ ಮಾಡೋದು ಬೇಡ, ಯಾಕೆಂದರೆ ಎಲ್ಲಿಂದ ಬೇಕಾದರೂ ಪ್ರೈಸ್ ಸಪೋರ್ಟ್ ಪಡಿಬೋದು. ಎಲ್ಲಿಂದ ಬೇಕಾದರೂ ಪ್ರೈಸ್ ಸಪೋರ್ಟ್ ಪಡೆದು ರಿವರ್ಸಲ್ನ ಕೊಡ್ಬೋದು. ದೊಡ್ಡ ಮೂಮೆಂಟ್ ಕ್ಯಾಪ್ಚರ್ ಮಾಡುವಾಗ ಈ ರೀತಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅಂದರೆ ಎಕ್ಸಾಕ್ಟ್ ದೊಡ್ಡ ಮೂಮೆಂಟ್ ಇಷ್ಟೇ ಬರುತ್ತೆ. ಬಾಟಮ್ ಮತ್ತು ಟಾಪನ್ನು ಯಾರಿಗೂ ಎನಿ ಪಾಯಿಂಟ್ ಆಫ್ ಟೈಮ್ ಯಾರಿಗೂ ಕೂಡ ಅದನ್ನು ಹೇಳಲಿಕ್ಕೆ ಆಗಲ್ಲ. ಯಾವುದು ಬಾಟಮ್ ಆಗುತ್ತೆ ಆ್ಯಂಡ್ ಮಾರ್ಕೆಟ್ ಇದು ಯಾವುದು ಟಾಪ್ ಆಗುತ್ತೆ ಅಂತ ಯಾರಿಗೂ ಕೂಡ ಹೇಳಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ನಮ್ಮ ಬೇಸ್ಡಾಗಿ ನಾವೇನು ಅನಾಲಿಸಿಸ್ ಮಾಡ್ತೀವಿ ಅದೇ ಬೇಸ್ಡಾಗಿ ನಾವು ಪ್ಲ್ಯಾನ್ನ ಮಾಡ್ಕೊಂಡು ಹೋಗಬೇಕು. ಸೊ ಪ್ರೈಸ್ ಮತ್ತೆ ಯಾಕೋ ಸಪೋರ್ಟ್ ಪಡೀತಾ ಇರೋ ಥರ ಕಾಣ್ತಾ ಇದೆ. ಸೊ ನೋಡೋಣ, ಇದರ ಹೈ ಬ್ರೇಕ್ ಆದರೆ ನಾನು ಎಕ್ಸಿಟ್ ಆಗ್ತೇನೆ. ರೆಡ್ ಕ್ಯಾಂಡಲ್ ಇದು ಹೈ ಬ್ರೇಕ್ ಆದರೆ ನಾನು ಎಕ್ಸಿಟ್ ಆಗ್ತೇನೆ. ಅದೇನೇ ಪ್ರಾಫಿಟ್ ಇದ್ರೂ ಪರವಾಗಿಲ್ಲ. 15 ಮಿನಿಟ್ಸಲ್ಲಿ ಉತ್ತಮವಾದ ಮೂಮೆಂಟ್ ಅಂತಲೇ ಹೇಳ್ಬೋದು. ಇದು ಕೂಡ ನಮ್ಮದು ಸ್ಟ್ರಾಟಜಿ ಆ್ಯಕ್ಚುಲಿ. ಅಂದರೆ ನಾವು ಕೋರ್ಸಲ್ಲಿ ಡಿಸ್ಕಸ್ ಮಾಡೋ ಒಂದು ಸ್ಟ್ರಾಟಜಿ ಬೇಸ್ಡಾಗಿ ಎಷ್ಟು ಮೂಮೆಂಟ್ ಆಗಿರೋದು. ಸೊ ಆ್ಯಕ್ಚುಲಿ ಅದರ ಬೇಸ್ಡಾಗಿ ನಾನು ಎಂಟ್ರಿ ಪಡೆದಿರೋದು. ಬಟ್ ಅದನ್ನು ನಾವು ತುಂಬ ಡೀಟೇಲ್ಡಾಗಿ ಕೋರ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿರ್ತೇವೆ. ಸೊ ಆ ಸ್ಟ್ರಾಟಜಿ ಬೇಸ್ಡಾಗಿ ಮೊಮೆಂಟಮ್ ಸಿಕ್ಕಿರೋದು. ಆ್ಯಂಡ್ ಈಗ ಕಂಟಿನ್ಯೂಸ್ಲಿ ಪ್ರತಿ ದಿನ ನಮ್ಗೆ ಆಲ್ಮೋಸ್ಟ್ ಆ ಸ್ಟ್ರಾಟಜಿ ಸಿಗ್ತಾ ಇದೆ. ತುಂಬಾ ಉತ್ತಮವಾದ ಸ್ಟ್ರಾಟಜಿ ಅದು ಆ್ಯಕ್ಚುಲಿ. ಮೊಮೆಂಟಮ್ ಕೊಟ್ಟರೆ ತುಂಬಾ ಫಾಸ್ಟಾಗಿ ಮೊಮೆಂಟಮ್ ಕೊಡುತ್ತೆ, ದೊಡ್ಡ ಮೊಮೆಂಟಮ್ಗಳನ್ನು ನಮಗೆ ಕೊಡುತ್ತೆ. ರೈಟ್, ವೆಯ್ಟ್ ಮಾಡೋಣ. ಹೈ ಏನಾದರೂ ಬ್ರೇಕ್ ಆದರೆ ಎಕ್ಸಿಟ್. ಇಫ್ ಇನ್ ಕೇಸ್ ಕಂಟಿನ್ಯೂಯೇಷನ್ ಹೋದರೆ ಹೋಲ್ಡ್. ರೈಟ್, ಇಫ್ ಇನ್ ಕೇಸ್ ಈ ಹೈ ಬ್ರೇಕ್ ಆದರೆ ಎಕ್ಸಿಟ್, ಇದರ ಲೋ ಬ್ರೇಕ್ ಆದರೆ ಹೋಲ್ಡ್. ಓಕೆ, ದಿಸ್ ಇಸ್ ದ ಪ್ಲ್ಯಾನ್. ಯಾಕೆಂದರೆ ದೊಡ್ಡ ಮೊಮೆಂಟಮ್ ಬರಬೇಕು. ಆ್ಯಂಡ್ ಇಲ್ಲಿಂದ ಪ್ರೈಸ್ ಮತ್ತೆ ಹೋಲ್ಡ್ ಆಗೋ ಥರ ನನಗೇನು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಒಮ್ಮೆ ಟ್ರೈ ಮಾಡ್ತು, ಪ್ರೈಸ್ ಅಟೆಂಪ್ಟ್ ಮಾಡ್ತು ಮೇಲೆ ಹೋಗಲಿಕ್ಕೆ, ಅಲ್ಲಿಂದನೇ ಸಪೋರ್ಟ್ ಪಡಿಬೇಕಾಗಿತ್ತು.
ಸೊ ಮಿನಿಮಮ್ ನಮಗೆ ಇದರಲ್ಲಿ ಪ್ರಾಫಿಟ್ ಸಿಗುತ್ತೆ, ಮಿನಿಮಮ್ ಪ್ರಾಫಿಟ್ ಏನಿರುತ್ತೆ ಅದು ನಮಗೆ ಸಿಕ್ಕೇ ಸಿಗುತ್ತೆ. ಸೊ 480ಗೆ ತೊಗೊಂಡು ಬರೋಣ. ನೋಡ್ಬೋದು ನೀವು ಯಾವ ರೀತಿ ಪ್ರೈಸ್ ಒಂದು ಕ್ಯಾಂಡಲ್ ಒಳಗಡೆ ಕನ್ಸಾಲಿಡೇಟ್ ಆಗ್ತಾ ಇದೆ ಅಂತ 1 ಮಿನಿಟಲ್ಲಿ. ಅದು ಕೂಡ ಬ್ರೇಕ್ ಆಯಿತು ಟ್ರೇಡರ್ಸ್. ಚಲೋ ನಾವು ಎಕ್ಸಿಟ್ ಆಗೋಣ, ಯಾವುದೇ ರೀತಿ ಇನ್ನೂ ಹೋಲ್ಡ್ ಮಾಡೋದು ಬೇಡ. 497, 495 ಚಲೋ. ಸೊ ನಾನು ಎಕ್ಸಿಟ್ ಆಗಿದ್ದೇನೆ. 16,767 ನಮಗೆ ಪ್ರಾಫಿಟ್ ಆಗಿದೆ. ನಿಯರ್ ಅಬೌಟ್ 21,000 22,000ವರೆಗೂ ಟಚ್ ಆಗಿತ್ತು. ಬಟ್ ನಾವು ಸ್ವಲ್ಪ ಇನ್ನಷ್ಟು ದೊಡ್ಡ ಮೂಮೆಂಟಮ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಸ್ವಲ್ಪ ರಿಸ್ಕನ್ನು ತಗೊಂಡಿದ್ದೀವಿ. ಆ ಬೇಸ್ಡ್ ಆಗಿ ನಾವು ಪ್ರಾಫಿಟಲ್ಲೇ ರಿಸ್ಕ್ ತಗೊಂಡು ಹೋಲ್ಡ್ ಮಾಡಿದ್ವಿ. ಬಟ್ ಈಗ ನಮಗೆ ಅದು ಒಂದು ಸ್ವಲ್ಪ ಸಣ್ಣ ಪ್ರಾಫಿಟಲ್ಲಿ ನಾವು ಎಕ್ಸಿಟ್ ಆಗಬೇಕಾಯಿತು. ನಿಯರ್ ಅಬೌಟ್ 1:2 ಇದರಲ್ಲಿ ನಾನು ಕ್ಯಾಪ್ಚರ್ ಮಾಡಿದ್ದೇನೆ. ಸೊ ನನ್ನ ಎಂಟ್ರಿ ಪ್ರೈಸನ್ನು ಹಾಗೆ ಆರ್ಡರ್ ಬುಕ್ಕನ್ನು ನಾನೊಮ್ಮೆ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಒಮ್ಮೆ ರಿಫ್ರೆಶ್ ಮಾಡ್ತೇನೆ. ಸೊ ರಿಫ್ರೆಶ್ನ ನಾನು ಮಾಡಿದ್ದೇನೆ. ರಿಫ್ರೆಶ್ ಆಗಿದೆ ಇಲ್ಲಿ ನಮಗೆ. ಓಕೆ, ಈಗ ನಾನು ಎಂಟ್ರಿ ಪ್ರೈಸನ್ನು ನಾನು ನಿಮಗೆ ತೋರಿಸೋದಾದರೆ 397 ಫಸ್ಟ್ ಎಂಟ್ರಿ ಆಯಿತು, 390 ನನಗೆ ನೆಕ್ಸ್ಟ್ ಎಂಟ್ರಿ ಆಯಿತು. ಆನ್ ಎನ್ ಆವ್ರೇಜ್ ನಮಗೊಂದು 395 ಆವ್ರೇಜ್ ಪ್ರೈಸ್ ಆಗುತ್ತೆ. ಸೊ ಆಲ್ಮೋಸ್ಟ್ ಲೈಕ್ 494ಗೆ ನಾವು ಎಕ್ಸಿಟ್ನ ಕಂಡಿದ್ದೇವೆ. ನಿಯರ್ ಅಬೌಟ್ 100 ಪಾಯಿಂಟ್ಸ್ ನಾವು ಇಲ್ಲಿ ಟಾರ್ಗೆಟನ್ನು ಅಚೀವ್ ಮಾಡಿದ್ದೇವೆ. ಈಗ ಪ್ರೈಸ್ ಹೋಲ್ಡ್ ಆಗ್ತಾ ಇತ್ತು, ಅದಕ್ಕಾಗಿ ನಾವು ಎಕ್ಸಿಟ್ನ ಕಂಡಿದ್ದೇವೆ. ಯಾಕಂದರೆ RNR ರೇಂಜ್ನ ಒಳಗಡೆ ಪ್ರೈಸ್ ಇರೋದ್ರಿಂದ ಸ್ವಲ್ಪ ಹೋಲ್ಡ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಹಾಗಾಗಿ ನಾವು ಎಕ್ಸಿಟ್ನ ಕಂಡಿದ್ದೇವೆ. ಈಗ ಮತ್ತೆ ಇಲ್ಲಿಂದ ಮೂಮೆಂಟಮ್ ಏನಾದರೂ ಸ್ಟಾರ್ಟ್ ಆದರೆ ನಾನು ಇನ್ನೂ ಪೊಸಿಷನನ್ನು ಆ್ಯಡ್ ಮಾಡೋದು. ಇದರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದರೆ ಆಗ ನಾನು ಪೊಸಿಷನನ್ನು ಆ್ಯಡ್ ಮಾಡ್ತೇನೆ. ಸ್ಲೋಲಿ ಇಲ್ಲಿಂದನೇ ಪೊಸಿಷನನ್ನು ಬಿಲ್ಡ್ ಮಾಡ್ಕೊಂಡು ಬರ್ತೇನೆ ಬೇಸ್ಡ್ ಆನ್ ಅವರ ಸ್ಟ್ರಾಟಜಿ. ಸೊ ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಅದು ಇನ್ನಷ್ಟು ಟೈಮ್ ಹೋಗ್ಬೋದು ನಮಗೆ, ಅದನ್ನು ನಾವು ಆಮೇಲೆ ಪ್ಲಾನ್ ಮಾಡೋಣ. ಬಟ್ ಐ ಹೋಪ್ ನಿಮಗೆ ಇಲ್ಲಿ ತನಕ ಪ್ರೈಸ್ ಆಕ್ಷನ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ 503 ಸಮಥಿಂಗಿಗೆ ಹೋಗ್ತಾ ಇದೆ. ನಾವು ಎಕ್ಸಿಟ್ ಆಗಿರೋದು 494. ಏನು ತೊಂದರೆ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು 1,500 ರೂಪೀಸ್ ಪ್ರಾಫಿಟ್ ಆಗ್ತಾ ಇತ್ತು. ಆ ರೀತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ಎಕ್ಸಿಟ್ ಆದಮೇಲೆ ಆ ಟ್ರೇಡ್ಗೆ ಮತ್ತು ನಮಗೆ ಕನೆಕ್ಷನ್ ಮುಗೀತು. ನೆಕ್ಸ್ಟ್ ಟ್ರೇಡನ್ನು ನಾವು ಪ್ಲಾನ್ ಮಾಡಬೇಕಾಗುತ್ತೆ, ಯಾವ ರೀತಿ ಪ್ರೈಸ್ ಆಕ್ಷನ್ ನೋಡಿಬಿಟ್ಟು. ರೈಟ್, ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್. ಐ ಹೋಪ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್.